ಟಿವಿ9 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇವತ್ತು ನಾವು ಮುಖ್ಯವಾಗಿ ಬೆಂಗಳೂರಿನ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ನ ಠೇವಣಿದಾರರ ಸಂಕಷ್ಟದ ಬಗ್ಗೆ ಚರ್ಚೆಯನ್ನು ನಡೆಸ್ತೇವೆ. ಮುಖ್ಯವಾಗಿ ಬೆಂಗಳೂರಿನ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಹಣ ಇಟ್ಟು ವಾಪಸ್ ಪಡೆಯಲಾಗದೆ ಠೇವಣಿದಾರರು ಈಗಾಗಲೇ ಮೊದಲೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂಕಷ್ಟದ ಮೇಲೆ, ಈ ಗಾಯದ ಮೇಲೆ ಬರೆ ಎಳೆದಂತೆ ಈಗ ಹೊಸ ಸಂಕಷ್ಟ ಕೂಡ ಠೇವಣಿದಾರರಿಗೆ ಎದುರಾಗಿದೆ. ಅದೇನೆಂದರೆ ಠೇವಣಿ ಇಟ್ಟಿದಂತಹ ಹಣ ಠೇವಣಿದಾರರಿಗೆ ವಾಪಸ್ ಬಂದಿಲ್ಲ. ಜೊತೆಗೆ ಠೇವಣಿ ಮೇಲಿನ ಬಡ್ಡಿ ಹಣವನ್ನು ಕೂಡ ಬ್ಯಾಂಕು ಗ್ರಾಹಕರಿಗೆ ಅಂದರೆ ಠೇವಣಿದಾರರಿಗೆ ವಾಪಸ್ ಕೊಟ್ಟಿಲ್ಲ. ಆದರೂ ಕೂಡ ಈಗ ಠೇವಣಿ ಮೇಲಿನ ಬಡ್ಡಿಗೆ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾದಂತಹ ಪರಿಸ್ಥಿತಿ ಠೇವಣಿದಾರರಿಗೆ ಬಂದಿದೆ. ಇದ್ರ ಬಗ್ಗೆ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಠೇವಣಿದಾರರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೀವು ಬ್ಯಾಂಕ್ನಲ್ಲಿ ಇಟ್ಟಿದ್ದಂತಹ ಠೇವಣಿ ಮೇಲಿನ ಬಡ್ಡಿ ಹಣಕ್ಕೆ ಆದಾಯ ತೆರಿಗೆಯನ್ನು ಪಾವತಿ ಮಾಡಿ ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಈಗ ಠೇವಣಿದಾರರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಒಂದು ಕಡೆಯಲ್ಲಿ ಠೇವಣಿ ಹಣವನ್ನು ಕೂಡ ಬಂದಿಲ್ಲ, ಠೇವಣಿ ಮೇಲಿನ ಬಡ್ಡಿ ಹಣವನ್ನು ಕೂಡ ಬ್ಯಾಂಕ್ ವಾಪಸ್ ಕೊಟ್ಟಿಲ್ಲ. ಏಕೆಂದರೆ ಬ್ಯಾಂಕಿನ ಈಗ 2019 ಜನವರಿ 10ರಿಂದಲೇ ಮಾರಟೋರಿಯಂನಲ್ಲಿದೆ. ಬ್ಯಾಂಕ್ನ ಮೇಲೆ RBI ನಿರ್ಬಂಧವನ್ನು ವಿಧಿಸಿದೆ. ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂತಹ ಯಾವುದೇ ಹಣವನ್ನು ಕೂಡ ಠೇವಣಿದಾರರಿಗೆ ಒಂದು ಮಿತಿ ಮೀರಿ ವಾಪಸ್ ಕೊಡಬೇಡಿ ಅಂತೇಳಿ ನಿರ್ಬಂಧವನ್ನು ವಿಧಿಸಿದೆ. ಒಂದು ಮಿತಿವರೆಗೂ ಕೂಡ ಹಣವನ್ನು ವಾಪಸ್ ಕೊಡಲಿಕ್ಕೆ ಅವಕಾಶ ಕೊಟ್ಟಿದೆ, 20,000 50,000ದವರೆಗೂ ಕೂಡ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ಠೇವಣಿದಾರರಿಗೆ ವಾಪಸ್ ಕೊಡಲಿಕ್ಕೆ RBI ಅವಕಾಶವನ್ನು ಕೊಟ್ಟಿಲ್ಲ. ಆದರೂ ಕೂಡ ಈಗ ಬ್ಯಾಂಕ್ನಲ್ಲಿ ಇಟ್ಟಿದ್ದಂತಹ ಠೇವಣಿ ಮೇಲಿನ ಬಡ್ಡಿಗೆ ಆ ಬಡ್ಡಿಯನ್ನು ಠೇವಣಿದಾರರು ಪಡ್ಕೊಂಡಿಲ್ಲ. ಆದರೂ ಕೂಡ ಬಡ್ಡಿಗೂ ಕೂಡ ಈಗ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಏನಾದರೂ ಕ್ರಮ ಕೈಗೊಳ್ಳುತ್ತಾ, ಇಲ್ಲವೇ ಆದಾಯ ತೆರಿಗೆ ಇಲಾಖೆಗೆ ತಮ್ಮ ಸಂಕಷ್ಟದ ಬಗ್ಗೆ ಮನವಿಯನ್ನು ಮಾಡಿಕೊಂಡ್ರೆ ಆದಾಯ ತೆರಿಗೆ ಪಾವತಿ ಮಾಡೋದ್ರಿಂದ ಏನಾದರೂ ಕೂಡ ವಿನಾಯಿತಿ ಸಿಗುತ್ತಾ, ಅಥವಾ ಈಗ ಠೇವಣಿದಾರರು ಯಾವ ರೀತಿಯಾದಂಥ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಈ ಸಂಕಷ್ಟಕ್ಕೆ ಏನು ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಂದಿಗೆ ಬ್ಯಾಂಕ್ನಲ್ಲಿ ಠೇವಣಿ ಹಣವನ್ನು ಇಟ್ಟಿದ್ದಂತಹ ಮತ್ತು ಈಗ ಆದಾಯ ತೆರಿಗೆ ಪಾವತಿ ಮಾಡಬೇಕು ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂತಹ ಮುರಳಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಉದಯ್ ಕುಮಾರ್ ರಾವ್ ಅವರು ಇದ್ದಾರೆ. ಜೊತೆಗೆ ಮತ್ತೊಬ್ಬ ಠೇವಣಿದಾರರಾದಂತಹ ಸತೀಶ್ ಕಾರಂತ್ ಅವರು ಕೂಡ ಇರ್ತಾರೆ. ಜೊತೆಗೆ ಬ್ಯಾಂಕ್ನ ಆಡಿಟರ್ ಮೋಹನ್ ಅವರು ಕೂಡ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ಮೊದಲಿಂದಾಗಿ ಈಗ ನಾನು ಮುರಳಿ ಅವರಿಂದಲೇ ನಮ್ಮ ಚರ್ಚೆಯನ್ನು ಆರಂಭಿಸ್ತೇನೆ. ಮುರಳಿ ಅವರೇ, ತಾವು ಈಗ ಒಂದು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ 2019ರಿಂದಲೇ ಮಾರಟೋರಿಯಂನಲ್ಲಿದೆ. ತಮಗೀಗ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗಿದೆ, ತಮಗೀಗ ಬಡ್ಡಿ ಹಣಕ್ಕೂ ಕೂಡ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕು ಅನ್ನೋ ಒಂದು ಸೂಚನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಯಾವಾಗ ಸಿಕ್ತು? ಇದ್ರ ಬಗ್ಗೆ ತಾವೇನಾದರೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ತಮ್ಮ ಸಂಕಷ್ಟವನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ನಡೆಸಿದ್ರಾ, ಹೇಗೆ? ಆಗಲೇ ಮಾಡಿದೀವಿ ಅದನ್ನ. ಅವರು ಅದಕ್ಕೆ ನಮಗೆ ರಿಸರ್ವ್ ಬ್ಯಾಂಕ್ ಇಂದ ಕ್ಲಾರಿಫಿಕೇಶನ್ ಬರಬೇಕು ಅಂತಾರೆ. ರಿಸರ್ವ್ ಬ್ಯಾಂಕ್ ಇಂದ ಕ್ಲಾರಿಫಿಕೇಶನ್ ಏನ್ ಬರುತ್ತೆ? ರಿಸರ್ವ್ ಬ್ಯಾಂಕ್ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅದನ್ನ ಬಹಳ ತೊಂದರೆ ಇದೀವಲ್ಲ ನಾವು. ಅದಕ್ಕೆ ನಾವೀಗ ಎಷ್ಟೋ ಜನ ಕಟ್ಟಿಲ್ಲ ಅದನ್ನ. ಹಂಗೊಂದು ಇದನ್ನ ನಾವು ನಮ್ಮ ಆಡಿಟರ್ಗಳಿಗೆ ಇದು ಮಾಡ್ಬಿಟ್ಟು ಅದನ್ನ ಸ್ವಲ್ಪ ವೇವ್ ಮಾಡಿ. ಈಗ ಮುರಳಿ ಅವರೇ, ನಿಮಗೆ ಆದಾಯ ತೆರಿಗೆ ಇಲಾಖೆಯವರು ಏನಂತ ಸೂಚನೆಯನ್ನು ಕೊಟ್ಟಿದ್ದಾರೆ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ? ಈಗ ಅದೇ ಈ ತರ ನೀವೆಲ್ಲ ಅದನ್ನ ನಿಮ್ಮ ಇದನ್ನ ಏನ್ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ನೀವು ಕಟ್ಟಬೇಕಾಗತ್ತೆ ಅಂತ ಬಂದಿದೆ. ಯಾವಾಗ ಬಂತು ಇದು? 2020ರಲ್ಲೇ ಬಂತಾ ಅಥವಾ 21ರಲ್ಲಿ ಬಂತಾ, ಹೇಗೆ? 20ರಲ್ಲೇ ಬಂದಿತ್ತು, 21ರಲ್ಲೂ ಬಂದಿತ್ತು. ಈಗ 2020ರಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾದರೂ ಆದಾಯ ತೆರಿಗೆ ಇಲಾಖೆಗೆ ಹೇಳಿದ್ರ ನಮ್ಮ ಬ್ಯಾಂಕ್ ನಾವು ಠೇವಣಿ ಇಟ್ಟಿದ್ದಂತಹ ಬ್ಯಾಂಕಿನ ಈಗ ಮಾರಟೋರಿಯಂನಲ್ಲಿ ಇದೆ ಅಂತ ಹೇಳಿ? ಇಲ್ಲ, ನಾವು ಏನಂದ್ರೆ ಆಸೆ ಅನ್ನೋದಿರ್ತಲ್ಲ, ಹೆಂಗಿದ್ರು ಕೊಡಬಹುದು ಉಟ್ಕೊಂಡು ನಾವು ಕಟ್ಬಿಟ್ವಿ ನಾವು ಲಾಸ್ಟ್ ಇಯರ್. ಬರುತ್ತೆ ಅವ್ರು, ಯಾಕಂದ್ರೆ ನಾವು ಹೋದಾಗೆಲ್ಲ ಇಲ್ಲ ಬಂದ್ಬಿಡುತ್ತೆ, ಆಗತ್ತೆ ಆಗತ್ತೆ ಅಂತ ನಮ್ಗೆ ಆಸೆ ತೋರಿಸಿ ಮಾಡ್ತೀವಿ. ಸೊ ಅದರಿಂದ ನಾವು ಲಾಸ್ಟ್ ಇಯರ್ ಕಟ್ಟಿದ್ವಿ. ಎಷ್ಟು ಕಟ್ಟಿದ್ರಿ ಆದಾಯ ತೆರಿಗೆ ಆಗ? ಗೊತ್ತಾಗಿಲ್ಲಲ್ಲ ಸರ್ ಅದು, ಯಾಕಂದ್ರೆ ನಮ್ಮ ಆಡಿಟರ್ ನಾವು ಇದು ಮಾಡಿದ್ದು. ಆಡಿಟರ್ ಗೊತ್ತಿರುತ್ತೆ. ಹೌದು. ಈಗ ಮತ್ತೊಮ್ಮೆ ಇನ್ನೊಮ್ಮೆ ಇನ್ಕಮ್ ಟ್ಯಾಕ್ಸ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಅದಕ್ಕೆ ನೀವು ಇದು ಮಾಡಿ ಅಂತ. ಅದಕ್ಕೆ ನಾವು ನಮ್ಮ ಆಡಿಟರ್ನೇ ಅದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಆಡಿಟರ್ ಒಂದು ಅವರು ಕೂಡ ಇದು ಮಾಡಿದ್ದಾರೆ ಆಗಲೇ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೇಳಿದ್ವಿ ಸರ್. ಈಗ ನಿಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸುಮಾರು 41,000 ಜನ ಠೇವಣಿದಾರಿದ್ರು. ಈಗ ಎಷ್ಟು ಮಂದಿಗೆ ಈ ರೀತಿ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿರಬಹುದು? ತಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಏನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಈಗ ನೋಡಿ, ಇವಾಗ ಏನಾಗಿದೆ, ಎಲ್ಲರಿಗೂ ಬಂದಿದೆ, ಆಲ್ಮೋಸ್ಟ್ ಸುಮಾರು ಜನಕ್ಕೆ ಬಂದಿದೆ. ಯಾಕಂದ್ರೆ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಇವತ್ತು ಕೂಡ ಅಲ್ಲೇ ಇದ್ದೆ ನಾನು. ಸುಮಾರು ಒಂದು 20,000 ಜನ 5 ಲಕ್ಷ ರೂಪಾಯಿ ಒಳಗಿರೋರಿದ್ದಾರೆ. ಅದ್ರ ಮೇಲೆ ಎಲ್ಲರಿಗೂ ಬಂದಿದೆ. ಯಾಕಂದ್ರೆ ಇಲ್ಲಿ ಬಹಳ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಸೀನಿಯರ್ ಸಿಟಿಸನ್ಸ್ ಇದ್ರಿಂದ ಅವ್ರಿಗೆ ಕೆಲವೊಂದ್ ಕಡೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಬಟ್ ಬೇರೆಯವರೆಲ್ಲ ಬಹಳ ಜನ ಒದ್ದಾಡ್ತಾರೆ ಈ ವಿಷಯ. ಸುಮಾರು ಜನಕ್ಕೆ ಬಂದಿದೆ. ಅದೊಂದು ಪಾಪ ಬಹಳ ಜನ ಬಂದು ದಿನ ಅಲ್ಲೂ ಕೂಡ ಅವ್ರನ್ನ ಇದು ಮಾಡ್ತಿದ್ದಾರೆ. ಈಗ ಏನಾದ್ರೂ ಕೂಡ ಸರಿಯಾದ ಮಾಹಿತಿ, ಈಗ ನಿಮ್ಮ ಬ್ಯಾಂಕ್ನ ಮೇಲೆ RBI ರಿಸ್ಟ್ರಿಕ್ಷನ್ಸ್ ಅನ್ನ ವಿಧಿಸಿದೆ. ಏನಂದ್ರೆ 50,000ವರೆಗೂ, 50,000 ತಾನೆ, 50,000 ಹಣ ಮಾತ್ರ ವಾಪಸ್ ಪಡ್ಲಿಕ್ಕೆ ಅವಕಾಶ ಕೊಟ್ಟಿರೋದು. ಈಗ 1 ಲಕ್ಷದವರೆಗೂ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಹಣವನ್ನು ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನಾದ್ರು ಕೂಡ RBIನವರು ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಟ್ಟಿಲ್ವಂತ, ಹೇಗೆ? ಅಥವಾ ಅವರು ಮಾಹಿತಿ ಕೊಟ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತಾ, ಹೇಗೆ? ಪರಿಹಾರ ಆಗತ್ತೆ, ನಿಜವಾಗ್ಲೂ ಆಗತ್ತೆ. ನಮ್ಗೆ ನಾವೇನು ಟ್ಯಾಕ್ಸ್ ಕಟ್ಟಿದೀವಿ ಅದೆಲ್ಲ ಬರ್ಬೋದು ನಮ್ಗೆ. ಯಾಕಂದ್ರೆ ಸರಿಯಾಗಿ ಮಾಹಿತಿ ಕೊಟ್ರೆ ಎಲ್ಲ ಮಾಡ್ಬೋದು ನಮಗೆ.
ನೀವೇನಾದ್ರೂ ಆರ್ ಬಿ ಐಗೆ ಪತ್ರ ವ್ಯವಹಾರ ಮಾಡೋಂಥದ್ದು ಅಥವಾ ಆರ್ ಬಿ ಐಗೆ ಇದ್ರ ಬಗ್ಗೆ ಪತ್ರ ಬರೆದು ಅವ್ರ ಗಮನಕ್ಕೆ ತರೋಂಥದ್ದು, ಇದ್ರ ಬಗ್ಗೆ ನೀವು ಆದಾಯ ತೆರಿಗೆ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಡಿ, ನಮಗೆ ಈ ರೀತಿ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ, ನಾವು ಹಣವನ್ನು ಪಡೆದೇ ಇದ್ರು ಕೂಡ ಅಂತೇಳಿ ಏನಾದರೂ ಆರ್ ಬಿ ಐ ಜೊತೆ ಲೆಟರ್ ಕರೆಸ್ಪಾಂಡೆನ್ಸ್ ಏನಾದರೂ ಮಾಡಿದ್ರಾ ನಿಮ್ಮ ಆಡಿಟರ್ ಮುಖಾಂತರ? ನಮ್ಮ ಡಿಪಾಸಿಟ್ ಮಾಡಿದ್ದಾರೆ, ನಮ್ಮ ಡಿಪಾಸಿಟರ್ಸ್ ಅಸೋಸಿಯೇಷನ್ ಇದೆ ನಮ್ದಿಲ್ಲಿ, ಅವರು ಮಾಡಿದ್ದಾರೆ ಆಗದೆ ಅದನ್ನ ಈ ವಿಷಯಕ್ಕೆ ಇದ್ರ ಬಗ್ಗೆ, ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಒಳ್ಳೇದಾಗತ್ತೆ ಅಂತ ಅವ್ರು ಮಾಡಿದ್ದಾರೆ. ಓಕೆ ಮುರಳಿ ಅವರೇ, ಮತ್ತೆ ನಿಮ್ಮೊಂದಿಗೆ ನಾನು ಮಾತನಾಡ್ತೀನಿ. ಈಗ ಮತ್ತೊಬ್ಬ ಠೇವಣಿದಾರರಂತ ಉದಯ್ ಕುಮಾರ್ ರಾವ್ ಅವರಿದ್ದಾರೆ. ಉದಯ್ ಕುಮಾರ್ ಅವರೇ, ಈಗ ತಮಗೆ ಯಾವಾಗ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂತು, ಈಗ ಯಾವ ರೀತಿಯಾದಂಥ ಸಮಸ್ಯೆಯನ್ನು ತಾವು ಕೂಡ ಎದುರಿಸ್ತಾ ಇದ್ದೀರಾ? ಅಂತ ಕಳಿಸಿದ್ದಾರೆ, ಹೋದ್ವಾರ ಬಂದಿದ್ದದು. ಅದರದ್ದು ಹೋದ್ ವರ್ಷದ್ದು ನಾವೇನ್ ಕಟ್ಟಿರ್ಲಿಲ್ಲ, ಆ ಹೋದ್ ವರ್ಷದ್ದು ಸೇರಿಸಿ ಈ ವರ್ಷ ಕಟ್ತಾ ಇದೀವಿ ನಾವು. ಸೊ ನನಗೆ ಸುಮಾರು ನಾವು 2 ಬೇರೆ ಬೇರೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದೀವಿ. ನಮ್ ತಾಯಿದು ಒಂದಷ್ಟಿದೆ ಮತ್ತೆ ನಂದು ಒಂದಷ್ಟಿದೆ. ಸೊ ಇಬ್ರಿಗೂ ಬಂದಿದೆ TDS ಅಂತ. ಅದನ್ನಲ್ಲಿ ನಾವು ತಗೊಂಡೋಗಿ ಈಗ CA ಚಾರ್ಟರ್ಡ್ ಅಕೌಂಟೆಂಟ್ಗೆ ಕೊಟ್ಬಿಟ್ಟು, ಆಡಿಟರ್ ಇರ್ತಾರಲ್ಲ ಅವ್ರು ಕೊಟ್ಬಿಟ್ಟು, ಯಾವಾಗ ನಾನು ನಿನ್ನೆನೋ ಮೊನ್ನೆನೋ ನಮ್ ತಾಯಿಗೆ 25,000 ರೂಪಾಯಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಕಳಿಸ್ದೆ, ಅವರು ಕಟ್ ಬಂದಿದ್ದಾರೆ ಟ್ಯಾಕ್ಸ್. ಈಗ ತಮ್ಮದು ಎಷ್ಟು, ಈಗ ತಮ್ಮ ತಾಯಿದು ಮತ್ತೆ ನಿಮ್ದು ಎಲ್ರದ್ದು ಕೂಡ 2 ಅಕೌಂಟ್ ಇದೆ ಅಂತ ಹೇಳಿದ್ರೆ, ಈಗ ಎಷ್ಟು ಹಣ ಇರ್ಬೋದು ಠೇವಣಿ ಹಣ? ಈಗ 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಹೌದೌದು, 5 ಲಕ್ಷಕ್ಕಿಂತ ಜಾಸ್ತಿನೇ ಇದೆ. ನಮ್ಮ ತಾಯಿದು ಮತ್ತೆ ನಂದು ಇಬ್ರದು ಸೇರಿಸಿ ಈಗ ಇಂಟ್ರೆಸ್ಟ್, ಈಗ ಎಷ್ಟು ವರ್ಷ ಇಟ್ಟಿದೀವಲ್ಲ, ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಹತ್ತತ್ರ ಈಗ 60 ಲಕ್ಷ ರೂಪಾಯಿ ಬರುತ್ತೆ. ಅದ್ರಲ್ಲಿ SBI ಅಕೌಂಟ್ ನಲ್ಲಿ ಒಂದಷ್ಟು ದುಡ್ಡಿದೆ. ಎಲ್ಲದನ್ನು ಈಗ ಯಾವ್ದನ್ನ ನಾವು ತಗೊಳ್ಳೋಂತ ಪರಿಸ್ಥಿತಿನಲ್ಲಿ ಇಲ್ಲ, ಆ ತರ ತಂದಿಟ್ಟಿದ್ದಾರೆ. ಬ್ಯಾಂಕ್ನವರು ಆ ಬಡ್ಡಿ ಹಣ ಕೂಡ ಏನು ನಿಮ್ಗೆ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ. ನಾವೇ ಕೇಳಿದ್ರೆ ಈಗ ನಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಈಗ ನಮ್ಗೆ ಹಣ ಬರುತ್ತೆ ಅಂತಾನೆ ನಮ್ಗೆ ಇವಾಗ ಅದೊಂದು ಭರವಸೆನೇ ಇಲ್ಲ. ಅದಕ್ಕೆ ನಾವು ಈಗ ಇದಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಬರ್ತಾ ಇದೆಯಲ್ಲ ಅಂತ ಬ್ಯಾಂಕ್ ಅವ್ರು ಹೇಳ್ತಾರೆ. ಎಲ್ಲಿ ಬರ್ತಾ ಇದೆ ಇಂಟ್ರೆಸ್ಟ್? ಯಾವ ಇಂಟ್ರೆಸ್ಟ್ ನಮ್ಗೆ ಬಂದೇ ಇಲ್ಲ, ಇಂಟ್ರೆಸ್ಟ್ ಸಿಕ್ಕೇ ಇಲ್ಲ ನಮ್ಗೆ. ಆದ್ರೆ ಬ್ಯಾಂಕ್ ನಲ್ಲಿ ನೀವು ಹಣ ಠೇವಣಿ ಇಟ್ಟಿರುವಂತ ಮಾಹಿತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅದರ ಆಧಾರದ ಮೇಲೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆದಾಯ ತೆರಿಗೆ ಪಾವತಿ ಮಾಡ್ಲಿಕ್ಕೆ. ಹೌದು ಹೌದು ಹೌದು. ಈಗ ಡಿಪಾಸಿಟ್ ಇನ್ಸೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಕೂಡ ಕೇಂದ್ರ ಸರ್ಕಾರ ಕಾಯ್ದೆ ತಿದ್ದುಪಡಿ ಮಾಡಿ ಜಾರಿಗೆ ತಂದಿದೆ. ಅದ್ರ ಮೂಲಕ ತಮಗೀಗ 5 ಲಕ್ಷದವರೆಗೂ ಕೂಡ ನಿಮ್ಮ ಠೇವಣಿ ಹಣದ ಮೇಲೆ ಇನ್ಸೂರೆನ್ಸ್ ಕೂಡ ಸಿಗ್ಬೋದು. ಈಗ ಮುಂದಿನ 1-2 ತಿಂಗಳಲ್ಲೇ ಸಿಗ್ಬೋದು. ಅದ್ರ ಪ್ರೋಸೆಸ್ ಕೂಡ ಶುರುವಾಗಿದೆ. ಆ ಪ್ರೋಸೆಸ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಭರವಸೆ ಇದೆಯಾ ಹೇಗೆ? 5 ಲಕ್ಷ ರೂಪಾಯಿ ಬಂತು ಅಂತಾನೆ ಇಟ್ಕೊಂಡು ಏನ್ ಮಾಡೋದು? ನಮ್ಮ ಹತ್ರ ಇರೋ ಆ ಡೆಪಾಸಿಟ್ ಇಟ್ಟಿರೋದು 60 ಲಕ್ಷ ಅಂದ್ರೆ ಈ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಬರುವಂತ ದುಡ್ಡು ನಮ್ ಬ್ಯಾಂಕಿಂದ 60 ಲಕ್ಷ ರೂಪಾಯಿ. ಈ 60 ಲಕ್ಷ ರೂಪಾಯಿಗೆ 5 ಲಕ್ಷ ರೂಪಾಯಿ ನಮ್ಗೆ ಅದೇನೋ ಹೇಳ್ತಾರಲ್ಲ, ಅದು ಕೊಟ್ಬಿಟ್ಟು ನಮ್ಗೆ ಇದನ್ನ ತೃಪ್ತಿ ಪಡಿ ಅಂತಂದ್ರೆ ಆಗತ್ತಾ? ಇದು ನಾವೇನು ಯಾರ್ದು ತಲೆ ಹೊಡೆದು ಯಾವ್ದು ದುಡ್ಡು ತಂದು ನಾವು ಫಿಕ್ಸೆಡ್ ಮಾಡಿಲ್ಲ ಅಲ್ಲಿ. ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರ ಒಂದ್ ಸ್ವಲ್ಪ ಎಲ್ಲ ಠೇವಣಿ ಸಂಪೂರ್ಣ ಮೊತ್ತಕ್ಕೆ ವಿಮಾ ಅನ್ವಯ ಆಗುವಂತ ರೀತಿಯಲ್ಲಿ ಕಾಯ್ದೆ ಜಾರಿಗೆ ತಂದಿದ್ರೆ ಅನುಕೂಲ ಆಗ್ತಾ ಇತ್ತು. ಅವ್ರು 5 ಲಕ್ಷ ಮಾತ್ರ ಮಿತಿ ಮಾಡಿರೋಂಥದ್ದು ನಿಮ್ಮಂತವ್ರಿಗೆ ಈಗ ತೊಂದರೆ ಆಗುತ್ತೆ. ಹೌದು. ಆಮೇಲೆ ಈಗ ನಮ್ ತಾಯಿ ಅವರು ರಿಟೈರ್ಡ್ ಆಗಿರೋ ದುಡ್ಡೆಲ್ಲ ತಗೊಂಬಂದ್ ಇಟ್ಟಿರೋದಲ್ಲಿ, ಅವ್ರ ರಿಟೈರ್ಮೆಂಟ್ ದುಡ್ಡೆಲ್ಲ ತಗೊಂಬಂದ್ ಇಟ್ಟಿರೋದು. ಈಗ ಇನ್ನೊಂದೇನಂತಾರೆ 1,400 ಕೋಟಿ ರೂಪಾಯಿ ಅದೆಷ್ಟೋ ಫಿಗರ್ ಕೊಟ್ಟಿದ್ದಾರೆ ಇದು ಆಡಿಟರ್. ಸರಿ, 1,400 ಕೋಟಿ ರೂಪಾಯಿ ಅವ್ರು ಲಾಸ್ ಆಗಿರ್ಬೋದು. ಇನ್ ಮಿಕ್ಕಿದ ದುಡ್ಡು ಇದೆಯಲ್ಲ ಅದನ್ನೆಲ್ಲಾದ್ರೂ ಹಂಚ್ಬೋದಲ್ಲ ಜನಗಳಿಗೆ. ಇನ್ ಮಿಕ್ಕಿದ ದುಡ್ಡಲ್ಲಿ ಅದ್ರಲ್ಲಿ ಹಂಚ್ಬೋದು. ಇಲ್ಲ ಇವ್ರ ಮುಂದಿನ ಇದು ಯೋಜನೆ ಏನು ಅದೇನು ನಮ್ಗೇನು ಇನ್ನೂ ಮನವರಿಕೆನೆ ಮಾಡ್ಕೊಟ್ಟಿಲ್ಲ. ಅದ್ ಏನ್ ಮಾಡ್ತಾರೆ ಅದೇನು ಅಂತ ನಮ್ಗೆ ಹೇಳಿಲ್ಲ. ಈ ತರ ಇದೆ ಸ್ಥಿತಿ. ಈಗ ಬ್ಯಾಂಕ್ ಮೇಲೆ RBI ಒಂದು ಮಾರಟೋರಿಯಂ ಅನ್ನ ವಿಧಿಸಿದೆ. ಅದನ್ನ ಯಾವಾಗ ವಿತ್ಡ್ರಾ ಮಾಡ್ಕೊಳ್ಬಹುದು ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಕೂಡ ವಿಚಾರಣೆ ಮಾಡಿದ್ರ? ಬ್ಯಾಂಕ್ ನಲ್ಲಿ ಆಗ್ಬೋದು ಅಥವಾ RBI ನಲ್ಲಿ ಆಗ್ಬೋದು? ಎಲ್ಲಿ ಅವ್ರು 3 ಸಲ ಇವಾಗ ಎಕ್ಸ್ಟೆಂಡ್ ಮಾಡಿದಾರಲ್ಲ. ಮೊದಲು ಯಾವಲ್ಲ ಜುಲೈ ಎಲ್ಲ ಏನೋ ಇತ್ತು, ಆಮೇಲೆ ಸೆಪ್ಟೆಂಬರ್ ಅಂತಂದ್ರು, ಇವಾಗ ಜಾನ್ವರಿ ಅಂತ ಹೇಳ್ತಾ ಇದಾರೆ. ಈಗ ಜಾನ್ವರಿ ಬಂದ್ರೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಅದೇನು ಇಂಡೆಫಿನೆಟ್ ಆಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಹೋಗ್ತಾರಂತ? ಅದೇನೋ ಲಿಫ್ಟ್ ಮಾಡೋದಿಲ್ವಂತ ಮಾರಟೋರಿಯಂ ಅನ್ನ ಇಂಪೋಸ್ ಮಾಡಿರೋದನ್ನ? ಕಾಣಿಸ್ತಾ ಇಲ್ವಲ್ಲ ಆ ತರದ್ದೇನು ನಮ್ಗೆ ಕಾಣಿಸ್ತಾ ಇಲ್ಲ. ಇದಲ್ದೆ ಇಲ್ಲಿ ಹಲವಾರು ಗ್ರೂಪ್ ಗಳಂತ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆಯವರು. ಅಲ್ಲಿ ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದಾರೆ. ಈಗ ಸದ್ಯಕ್ಕಿರೋ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾವುದೇ ಆದ ಒಂದು ಕ್ಲಾರಿಟಿ ಇಲ್ಲ, ಯಾವುದೇ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತಾರಲ್ಲ ಆ ತರದ್ ಏನು ಇಲ್ವೇ ಇಲ್ಲ.
ಆ, ಈಗ ಆಡಿಟ್ ಏನ್ ಮಾಡಿದ್ದಾರೆ ಬ್ಯಾಂಕ್ದು, ಅದು ಯಾವ್ದೋ ಪ್ರೆಷರ್ ಮೇಲೆ ಮಾಡಿರೋ ಅಂತ ಆಡಿಟ್ ಸರಿಗಿಲ್ಲ ಅಂತ ಸುಮಾರು ಜನ ಮಾತಾಡ್ಕೋತಾ ಇದ್ದಾರೆ. ಎಲ್ಲ ತಪ್ಪು ಮಾಡಿಟ್ಟಿದ್ದಾರೆ ಅಂತಾನೂ ಮಾಹಿತಿ ಇದೆ. ಈ ತರ ಇದೆ ಪರಿಸ್ಥಿತಿ. ಈಗ ಬ್ಯಾಂಕ್ ಮೇಲೆ ಇಂಪೋಸ್ ಮಾಡಿರುವಂಥ ಮಾರ್ಟೋರಿಯಮನ್ನು ಏನಾದರೂ ಆರ್ ಬಿ ಐ ಹಿಂತೆಗೆದುಕೊಂಡ್ರೆ ನಿಮ್ಮ ಹಣ ವಾಪಸ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಾದ್ರು ಇದೆಯಾ? ಬ್ಯಾಂಕ್ನಲ್ಲಿ ಆ ಮಟ್ಟದ ಠೇವಣಿ ಹಣ ಇನ್ನೂ ಕೂಡ ಇದೆಯಾ ಹೇಗೆ? ಅಥವಾ ಕೊಟ್ಟಿರ್ತಕ್ಕಂಥ ಸಾಲವೇ ವಾಪಸ್ ಬರ್ದೇನೆ ಬ್ಯಾಂಕ್ನಲ್ಲಿ ಠೇವಣಿ ಹಣವೇ ಇಲ್ದಿರೋಂಥ ಪರಿಸ್ಥಿತಿ ಇದೆಯಾ ಹೇಗಿದೆ ಅಲ್ಲಿ ಬ್ಯಾಂಕ್ನ ಹಣಕಾಸಿನ ಈಗ ಸ್ಥಿತಿಗತಿ? ಯಾವ್ದೋ ಒಬ್ರ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ 1400 ಕೋಟಿ ರೂಪಾಯಿ ಅವ್ರದ್ದು ನಷ್ಟ ತೋರಿಸಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಇನ್ನೂ ದುಡ್ಡು ಇರ್ಲೇಬೇಕು ಅಲ್ವಾ? ಆ ಅದು ದುಡ್ಡಾದ್ರೂ ಒಟ್ಟು ವಾರ್ಷಿಕ 4,000 ಕೋಟಿ ರೂಪಾಯಿ ವಹಿವಾಟು ನಡೀತಾ ಇದ್ದಂಥ ಬ್ಯಾಂಕ್ ಇದು. ಮತ್ತೆ ಹ್ಮ್. ಅಟ್ಲೀಸ್ಟ್ ನಮ್ಗೆ ಏನೇನಿದೆಯೋ ನಮ್ಗೆ ಇದು ಬಡ್ಡಿ ಬೇಡ, ಅಸ್ಲಾನ ಕೊಡ್ಲಿ, ಹ್ಮ್. ಅಷ್ಟಾನ. ನಾವೇನ್ ಪ್ರಿನ್ಸಿಪಲ್ ಅಮೌಂಟ್ ಏನ್ ಇಟ್ಟಿದೀವಲ್ಲ ಅದಾದ್ರೂ ಬಂದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ನಾನು ಸುಮಾರು ಜನದ ಮನೆ ಪರಿಸ್ಥಿತಿನೂ ಕೇಳ್ಪಟ್ಟಿದೀನಿ. ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ. ಈ ನಮ್ಗಾದ್ರೂ ಏನೋ ಒಂಚೂರು ನಮ್ ತಾಯಿಗೆ ಪೆನ್ಷನ್ ಅಂತ ಏನಾದ್ರು ಬರ್ತಾ ಇದೆ. ಕೆಲವ್ರಂತೂ ಅದ್ರ ಮೇಲೆನೆ ನಂಬ್ಕೊಂಡಿರೋ ಅಂತ ಎಷ್ಟೋ ಜನ ಇದಾರೆ. ಅವ್ರಿಗೇನು ಬರ್ತಾನೆ ಇಲ್ವಲ್ಲ ದುಡ್ಡು. ಎಲ್ಲ ಈಗ ನ್ಯಾಷನಲೈಸ್ ಬ್ಯಾಂಕ್ಗಳನ್ನ ಬಿಟ್ಟು ಈ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ನಂಬಿಕೆಯನ್ನು ಇಟ್ಟು ಇಷ್ಟೊಂದು ದೊಡ್ಡ ಮೊತ್ತದ ಠೇವಣಿಯನ್ನು ಇಡ್ಲಿಕ್ಕೆ ಏನು ಕಾರಣ? ಏನಾದರೂ ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಏನಾದರೂ ಆಸೆ ಹುಟ್ಟಿಸಿದ್ರಾ ಹೇಗೆ ಈಗ ಠೇವಣಿ ಇಡುವಂಥ ಸಂದರ್ಭದಲ್ಲಿ? ಹೌದು, ಈಗ ಬೇರೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡ್ಕೊತಾ ಬಂದಿದ್ರು. ಸರಿ, ಜನಗಳಿಗೆ ಈಗ ನಾವು ಜೀವನ ಮಾಡ್ಬೇಕಲ್ಲ, ನಮ್ ತಂದೆ ತಾಯಿ ಅವರಲ್ಲ, ಅದಕ್ಕೆ ಏನ್ ಮಾಡಿದಾರೆ, ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳಿ ಅವ್ರು ಬಂದಿರೋ ಇದನ್ನೆಲ್ಲ ಏನು ಅವ್ರಿಗೆ ಗ್ರಾಚ್ಯುಟಿ ಅದು ಇದು ಅಂತ ಏನ್ ಕಂಪನಿಯಿಂದ ಕೊಟ್ಟಿದ್ರು ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಇದು ಡೆಪಾಸಿಟ್ ಮಾಡಿಟ್ರು. ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಾಮಾನ್ಯವಾಗಿ 6% ವರೆಗೂ ಕೂಡ ಇಂಟ್ರೆಸ್ಟನ್ನು ಕೊಡ್ತಾರೆ. ಇಲ್ಲಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಇಂಟ್ರೆಸ್ಟ್ ತಮಗೆ? ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ 15% ವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ಹಲವಾರು ಎಕೋ ಆಗ್ತಾ ಇದೆ. ಓಕೆ. ಉದಯ್ ಕುಮಾರ್ ಅವರೇ, ಮತ್ತೆ ನಿಮ್ಮೊಂದಿಗೆ ನಾನು ಮಾತನಾಡ್ತೀನಿ. ಈಗ ಮತ್ತೊಬ್ಬ ಠೇವಣಿದಾರ ಅಂತ ಸತೀಶ್ ಕಾರಂತ್ ಅವರಿದ್ದಾರೆ. ಸತೀಶ್ ಕಾರಂತ್ ಅವರೀಗ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಠೇವಣಿ ಇಡುವಂಥ ಸಂದರ್ಭದಲ್ಲಿ ಎಷ್ಟು ಠೇವಣಿಯನ್ನು ಕೊಡ್ತೇವೆ ಅಂತ, ಬಡ್ಡಿಯನ್ನು ಕೊಡ್ತೇವೆ, ಇಂಟ್ರೆಸ್ಟನ್ನು ಕೊಡ್ತೇವೆ ನಿಮ್ಮ ಠೇವಣಿ ಮೇಲೆ ಅಂತೇಳಿ ನಿಮಗೆ ಹೇಳಿದರು ಠೇವಣಿದಾರರಿಗೆ. ಮತ್ತು ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಜನ ನ್ಯಾಷನಲೈಸ್ ಬ್ಯಾಂಕನ್ನು ಬಿಟ್ಟು ಈ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಠೇವಣಿಯನ್ನು ಇಡಲಿಕ್ಕೆ ಏನು ಕಾರಣ? ನಮಸ್ಕಾರ. ಈಗ ನೋಡಿ, ಇಂಟ್ರೆಸ್ಟ್ ಈಗ ಒಂದು ಮುಖ್ಯವಾಗಿ ಕೋಆಪರೇಟಿವ್ ಬ್ಯಾಂಕಿಗೆ ಜನ ಯಾಕೆ ಬಂದ್ರೆ, ಈ ಗುರು ರಾಘವೇಂದ್ರ ಬ್ಯಾಂಕ್ ಪರ್ಟಿಕ್ಯುಲರ್ಲಿ ಹೇಳೋದಾದ್ರೆ ಇದೊಂದು 20 ವರ್ಷದಿಂದ ನಡ್ಕೊಂಡು ಬಂದಂತ ಬ್ಯಾಂಕು. ಮತ್ತೆ RBI ಸೂಪರ್ವಿಷನ್ ಇರುವಂತದ್ದು, RCS ಕಂಟ್ರೋಲ್. ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಇಲ್ಲಿಯ ತನಕ ಡ್ಯುಯಲ್ ಕಂಟ್ರೋಲ್, RCS ಫಾರ್ ಅಡ್ಮಿನಿಸ್ಟ್ರೇಷನ್, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಅಂಡ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂಡ್ ಆಲ್ ಪ್ರುಡೆನ್ಷಿಯಲ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಎಲ್ಲ RBI ಕಂಟ್ರೋಲ್. ಸೊ ಇದು ಇರೋದು. ಮತ್ತೆ ಅವರು ಆನ್ಯುವಲ್ ರಿಪೋರ್ಟ್, ಫೈನಾನ್ಷಿಯಲ್ ರಿಪೋರ್ಟ್ ಏನಿದೆ ಕಳೆದ 20 ವರ್ಷದಿಂದ ಸತತವಾಗಿ ಅವರದ್ದು ಒಂದು ಬೆಳವಣಿಗೆ ಇರುವಂತ ಬ್ಯಾಂಕು. ಆಮೇಲೆ NPA ಅಂತ ಏನ್ ಹೇಳ್ತಾರೆ, ಬ್ಯಾಡ್ ಲೋನ್ಸ್, ಅದನ್ನ ಬಹಳ ಕಮ್ಮಿ ತೋರಿಸಿದ್ರು, 0.5. ಆಮೇಲೆ ಶೇರ್ ಹೋಲ್ಡರ್ಸ್ಗೆ ಕಳೆದ 10 ವರ್ಷದಿಂದ 15% ಅಂತೆ ಡಿವಿಡೆಂಡ್ ಕೊಡ್ತಾ ಇದ್ರು. ಸೊ ಈ ಎಲ್ಲ ಒಂದು ಮಾಹಿತಿಯನ್ನು ನೋಡಿದಾಗ ಮತ್ತೆ ಜನರಲ್ಲಿ ಒಂದು ಒಳ್ಳೆ ಅಭಿಪ್ರಾಯವನ್ನು ಮೂಡಿಸಿದ್ರು. ಏನಂದ್ರೆ ಒಳ್ಳೆ ಬ್ಯಾಂಕು, ಒಳ್ಳೆ ಸೇವೆ ಸರ್ವಿಸ್ ಕೊಡ್ತಾರೆ, ಲೋ NPA ಅಂತೆಲ್ಲ. ಮುಖ್ಯವಾಗಿ ಇದನ್ನೆಲ್ಲ ನೋಡಿ ಜನ ನಂಬಿ ಇಂಟ್ರೆಸ್ಟ್ ಜಾಸ್ತಿ ಕಂಪೇರ್ ಟು ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಒಂದು 2% ಜಾಸ್ತಿ, ತುಂಬಾ ಜಾಸ್ತಿ. ಕೆಲವರೆಲ್ಲ 11-12%ಗೆ ಇಟ್ಟವರಿದ್ದಾರೆ. ಈಗ ನಾನು ಈ ಬ್ಯಾಂಕಿನ ಒಂದು ಸಂಬಂಧ ಬೆಳೆಸಿದಾಗ 2018 ಇಸ್ವಿನಲ್ಲಿ 9.5%ಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇಯರ್ 8.5 ಆಯ್ತು. ಅದೇನಂತ ದೊಡ್ಡ ಹೆಚ್ಚಿನ ಬಡ್ಡಿ ಏನಲ್ಲ. ಏನಂದ್ರೆ ನಾವು ಒಂದು ಒಳ್ಳೆ ಸೇವೆ, ಒಂದು 20 ವರ್ಷದಿಂದ ನಡೀತಾ ಇರುವ ಬ್ಯಾಂಕು, ಒಳ್ಳೆ ರೆಕಾರ್ಡ್ ಇರೋದು ಫೈನಾನ್ಷಿಯಲ್ ಅಂತ ಹೇಳಿ ನಂಬಿ ಇಟ್ಟಿದ್ದು. ಬಟ್ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದ್ರೆ 20 ವರ್ಷದಿಂದ ಸತತವಾಗಿ ಇವರು ಒಂದು ಉದ್ದೇಶನೇ ಜನರ ದುಡ್ಡನ್ನ ಲಪಟಾಯಿಸೋ ಒಂದು ಮೂಲ ಉದ್ದೇಶ ಇಟ್ಕೊಂಡ್ರು. ಅದು ಯಾರಿಗೂ ಜನರಿಗೆ ಗೊತ್ತೇ ಆಗಿಲ್ಲ, ಯಾವ ಒಂದು ಅದರ ಬಗ್ಗೆ ಸೂಚನೆನೂ ಇಲ್ಲ. ಜನರಿಗೆ ಏನಾಯ್ತಂದ್ರೆ ಇವರು ಡೆಪಾಸಿಟ್ ಮೊಬಿಲೈಸ್ ಮಾಡ್ತಾ ಹೋದ್ರು. ವರ್ಷದಿಂದ ವರ್ಷಕ್ಕೆ 20%, 30% ಡೆಪಾಸಿಟ್ ಹೆಚ್ಚಿಗೆ ಆಗ್ತಾ ಹೋಯ್ತು.
ಅವ್ರೇನ್ ಮಾಡಿದ್ರು, ಬಡ್ಡಿ ಮಾತ್ರ ಕೊಡ್ತಾ ಹೋದ್ರು. ಜನರಿಗೆ ಏನಂದ್ರೆ, ಓ ಬಡ್ಡಿ ಬರ್ತಾ ಇದೆ, ತಿಂಗಳ ಬಡ್ಡಿ ಬರ್ತಾ ಇದೆ, ಏನು ತೊಂದ್ರೆ ಇಲ್ಲ ಅಂತ ಖುಷಿಯಿಂದ ಇದ್ರು. ಬಟ್ ಒಳಗೆ ಎಲ್ಲ ಇವರು ಕೊರಿತಾ ಹೋಗಿ ಎಲ್ಲಾ ದುಡ್ಡನ್ನು ಡೈವರ್ಟ್ ಮಾಡಿ ಈ ತರ ಮೋಸ ಮಾಡಿ ಜನರನ್ನ ಹಾಕಿದ್ದಾರೆ. ಸೊ ಬಡ್ಡಿ ಆಸೆ ಒಂದು ಸಣ್ಣ ಆಸೆ ಅಷ್ಟೇ, ಬಟ್ ಅದು ಮೂಲ ಕಾರಣ ಅಲ್ಲ. ಮೂಲ ಕಾರಣ ನಂಬಿಕೆ. ಬ್ಯಾಂಕಿನೊಂದಿಗೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡುವಾಗ ಪರಸ್ಪರ ನಂಬಿಕೆ ಒಂದು ಮುಖ್ಯ ವಿಚಾರ ಆಗುತ್ತೆ. ಈಗ ನೀವು ಯಾವುದೇ ಒಂದು ಫೈನಾನ್ಸ್ ಕಂಪ್ನಿ ಆಗ್ಲಿ, ಬ್ಯಾಂಕ್ ಆಗ್ಲಿ, ಆ ಬ್ಯಾಂಕ್ ಟ್ರಸ್ಟ್ ವರ್ತಿನ ಅಂತ ಫಸ್ಟ್ ನೀವು ತಿಳ್ಕೊಳ್ತೀರಾ, ಅದಾಗಿ ನೀವು ದುಡ್ಡು ಇಡ್ತೀರಾ. ಬಡ್ಡಿ ಒಂದೇ ಕಾರಣ ಆಗಲ್ಲ. ಹೌದೌದು. ಬಟ್ ಇಲ್ಲಿ ಒಂದು ದೊಡ್ಡ ವಂಚನೆ, ಹಗರಣ, ನಂಬಿಕೆಗೆ ದ್ರೋಹ ಬಂದಿದೆಯಲ್ಲ, ಈಗ ನಂಬಿಕೆಗೆ ದ್ರೋಹ ಆಗಿದೆ. ಮತ್ತೆ ಅಧಿಕಾರಿಗಳಿಂದಲೂ ಏನ್ ಹೇಳ್ಬೋದು, ಪ್ರಮಾದ ಆಗಿದೆ. ಅವರು ಕಣ್ಮುಚ್ಚಿ ಎಲ್ಲ ಆಡಿಟ್ ಹಿಂದೆ ಈ ಸ್ಟ್ಯಾಟ್ಯುಟರಿ ಆಡಿಟ್, CA ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನಿದ್ದಾರೆ ಬ್ಯಾಂಕಿನ ಆಡಿಟ್ ಮಾಡಿದವರು, ಅವರು ಕೂಡ ಅವರು ಜವಾಬ್ದಾರಿಯುತವಾಗಿ ಮಾಡಿಲ್ಲ. ಬ್ಯಾಂಕಿನವರ ಒಟ್ಟಿಗೆ ಶಾಮೀಲಾಗಿ ತಪ್ಪು ಲೆಕ್ಕಗಳ, ತಪ್ಪು ವರದಿಗಳನ್ನು ಪ್ರಕಟ ಮಾಡೋದ್ರಲ್ಲಿ ಅವರು ಕೂಡ ಶಾಮೀಲಾಗಿದ್ದಾರೆ. ಇದು ಮಾತ್ರ ಖಂಡಿತ, ಇದನ್ನ ಅವರು ಒಪ್ಪದೇ ಇರ್ಬೋದು. ಬಟ್ ಇದು ಕೂಡ ನಾವು ಈಗ ಒಂದು ವಿಚಾರ ಮಾಡಿ ಅವ್ರ ಮೇಲೆ ಒಂದು ಕೇಸ್ ದಾಖಲೆ ಮಾಡೋ ಒಂದು ಚರ್ಚೆ ಕೂಡ ನಡೀತಾ ಇದೆ. RBI ಕೂಡ ಅಷ್ಟೇ, ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಇನ್ಸ್ಪೆಕ್ಷನ್ ಮಾಡುವಂತಹದ್ದು. ಅವರು ಕೂಡ ಮೇಲ್ನೋಟಕ್ಕೆ ಯಾವುದನ್ನು ಮೇಲ್ಮೇಲೆ ನೋಡಿ ವಿವರವಾಗಿ ಯಾವುದನ್ನು ಪರಿಶೀಲನೆ ಮಾಡ್ದೇನೆ ಈ ಚಾರ್ಟರ್ಡ್ ಅಕೌಂಟೆಂಟ್ ರಿಪೋರ್ಟ್ ಬೇಸಿಸ್ ಮೇಲೆ ಅವರು ಅದನ್ನ ಅಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ದೊಡ್ಡ ತಪ್ಪಾಗಿದೆ ಅಧಿಕಾರಿಗಳಿಂದ ಮತ್ತೆ ಸಂಸ್ಥೆಗಳಿಂದ. ಅವರ ಜವಾಬ್ದಾರಿ ಲ್ಯಾಪ್ಸ್ ಆಗಿ ಜನರಿಗೆ ತೊಂದರೆ ಆಗಿರೋದು ಇದೊಂದು ಮುಖ್ಯ ವಿಚಾರ ಇಲ್ಲಿ ಎಲ್ಲರೂ ತಿಳ್ಕೊಳ್ಬೇಕು. ಈಗ ನಿಮ್ಗೂ ಕೂಡ ಟ್ಯಾಕ್ಸ್ ಬಗ್ಗೆ, ಈಗ ಬಡ್ಡಿ ಮೇಲೆ ಆದಾಯ ತೆರಿಗೆನ ಕಟ್ಟಬೇಕು ಅಂತೇಳಿ ನಿಮ್ಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂದಿದ್ಯಾ ಹೇಗೆ? ಅಲ್ಲ ನೋಟಿಸ್, ಇದರಲ್ಲಿ ಬಹಳ ತಪ್ಪು ಮಾಹಿತಿ ಇದೆ ಜನರಲ್ಲಿ. ನಾನು ಇದನ್ನ ಒಂಚೂರು ಕ್ಲಾರಿಫೈ ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳೋದು ಅದೊಂದು, ನಾವು ಈಗ ಡೆತ್ ಅಂಡ್ ಟ್ಯಾಕ್ಸ್ ಆರ್ ಇನ್ಎವಿಟಬಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ನೀವು ಸಾವು ಮತ್ತು ತೆರಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಿತಿಯಿಂದ ನೀವು ಹೆಚ್ಚಿಗೆ ಇನ್ಕಮ್ ಇದ್ರೆ ಕೊಡ್ಲೇಬೇಕು, ನೀವು ಜವಾಬ್ದಾರಿಯುತ ನಾಗರಿಕರಾದ್ರೆ ಅಲ್ವಾ? ಸೊ ಈಗ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಅಂದ್ರೆ, ಕೆಲವೊಂದಕ್ಕೆಲ್ಲ ಆದಾಯ ಮೂಲದಲ್ಲಿ ತೆರಿಗೆಯನ್ನು ಹಿಡಿತಾರೆ, TDS, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸೊ ಈ ಬ್ಯಾಂಕ್ ನಲ್ಲಿ ಕೂಡ, ಎಲ್ಲಾ ಬ್ಯಾಂಕ್ ನಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರ 10,000 ಮೇಲೆ ಇದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಟ್ 10% or 7. ಈಗ ಪ್ಯಾಂಡಮಿಕ್ ಇದ್ದಿದ್ರಿಂದ 7.5 ಮಾಡಿದ್ದಾರೆ, ಮುಂಚೆ 10 ಇತ್ತು. ಸೊ ಅದು ಕಾನೂನು, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಅದು ಮಾಡ್ಲೇಬೇಕು. ಇನ್ಕಮ್ ಅಕ್ರೂಡ್ ಇಂಟ್ರೆಸ್ಟ್ ಅಂತ, ನಿಮಗೆ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಅಲ್ಲಿ ಏನು ಜಮೆ ಆಗಿರುತ್ತೆ ಅದರ ಮೇಲೆ ಟ್ಯಾಕ್ಸ್ ಹಿಡಿಯುವಂತಹದ್ದು ಕಾನೂನಿನ ಕ್ರಮ. ಅದನ್ನು ಯಾರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಏನಂದ್ರೆ, ರಾಘವೇಂದ್ರ ಬ್ಯಾಂಕ್ ನಲ್ಲಿ ನಮಗೆ ಹಣ ಈಗ RBI ನಿರ್ಬಂಧ ಹಾಕಿರೋದ್ರಿಂದ 35A ಮೊರಟೋರಿಯಂ ಅಂತ ಏನ್ ಹೇಳ್ತೀರಾ, ಆ ನಿರ್ಬಂಧ ಹಾಕಿರೋದ್ರಿಂದ ಯಾರು 1 ಲಕ್ಷದ ಮೇಲೆ ಹಣವನ್ನ ತೆಗೆಯಲು ಅವಕಾಶ ಇಲ್ಲ. ಅದು ಯಾವಾಗ ಇದಾಗತ್ತಂದ್ರೆ, ಈಗ ಆಡಿಟ್ ವರದಿ ಬಂದಿದೆ, ನಿಮ್ಗೆಲ್ಲ ಗೊತ್ತು. ಈ ಬ್ಯಾಂಕ್ ನಲ್ಲಿ ಈಗ ಲಿಕ್ವಿಡಿಟಿ ಇಲ್ಲ, ತುಂಬಾ ದೊಡ್ಡ ಮೊತ್ತದ ನಷ್ಟ ಆಗಿದೆ ಅಂತ ಆಡಿಟ್ ವರದಿ ಪ್ರಕಾರ ನಮ್ಗೆ ಗೊತ್ತಾಗಿದೆ. ಈ ನಷ್ಟನ ಫಸ್ಟ್ ರಿಕವರಿ ಎಷ್ಟಾಗ್ತದೆ, ಈಗ 1,400 ಕೋಟಿ ಹತ್ರ ಲೋನು, ಕಂಪ್ಲೀಟ್ ಲಾಸ್ ಅಂದ್ರೆ ಯಾವುದು ರಿಕವರಿ ಮಾಡುವಂತದ್ದಲ್ಲ ಅಂತ ಒಂದು ಮೇಲ್ನೋಟಕ್ಕೆ ಅವರೊಂದು ವರದಿ ಕೊಟ್ಟಿದ್ದಾರೆ. ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಓಕೆ ಸತೀಶ್ ಕಾರಂತ್ ಅವರೀಗ ನಿಮ್ಮೊಂದಿಗೆ ಮತ್ತೆ ನಾನು ಮಾತನಾಡ್ತೇನೆ. ಈಗ ಆಡಿಟರ್ ಮೋಹನ್ ಅವರು ಇದ್ದಾರೆ. ಮೋಹನ್ ಅವರು ಈ ಬ್ಯಾಂಕ್ನ ಆಡಿಟಿಂಗ್ ಅನ್ನ ನಡೆಸಿದಂಥವ್ರು. ಮೋಹನ್ ಅವರೇ, ಈಗ ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಂಥ ಠೇವಣಿದಾರರು ಈಗ ಅವರ ಠೇವಣಿ ಮೇಲಿನ ಬಡ್ಡಿಗೂ ಕೂಡ ಆದಾಯ ತೆರಿಗೆ ಪಾವತಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ಅವರಿಗೆ ಬಡ್ಡಿ ಹಣ ಕೂಡ ಸಿಕ್ಕಿಲ್ಲ, ಜೊತೆಗೆ ಅವರ ಠೇವಣಿ ಹಣವನ್ನು ಕೂಡ ವಾಪಸ್ ಪಡಲಿಕ್ಕೆ ಆಗಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಕೂಡ RBIನ ಗಮನಕ್ಕೆ ತಂದು RBIನ ಮೂಲಕ ಆದಾಯ ತೆರಿಗೆ ಇಲಾಖೆಗೆ ಈ ವಿಷಯವನ್ನು ಗಮನಕ್ಕೆ ತರ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿದರೆ ಹೇಗೆ? ಈ ಬ್ಯಾಂಕ್ನ ಮೇಲೆ ಈಗ ಮೊರಟೋರಿಯಮನ್ನು ವಿಧಿಸಲಾಗಿದೆ ಈಗ 2019 ಜನವರಿ 10ರಿಂದಲೇ. ಈ ಕಾರಣಕ್ಕಾಗಿ ಏನಾದರೂ ಕೂಡ ಸ್ಪೆಷಲ್ ಎಕ್ಸೆಂಪ್ಷನ್ ಕೊಡಬೇಕು ಅಥವಾ ಬೇರೆ ಏನಾದರೂ ಪರಿಹಾರ ಕೊಡಬೇಕು ಅಂತೇಳಿ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನು ಮಾಡಿ ಪರಿಹಾರ ಪಡೆಯುವಂಥ ಪ್ರಯತ್ನವನ್ನು ಏನಾದರೂ ಕೂಡ ನಡೆಸಿದಿರಾ ಹೇಗೆ? ಖಂಡಿತ, ಇದ್ರಲ್ಲೊಂದು ಮಾಡಿಫಿಕೇಶನ್. ನಾನು ಆಡಿಟರ್ ಅಲ್ಲ, ಅದಕ್ಕೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಕವರಿ ಇನ್ಚಾರ್ಜ್ ಇದ್ದೆ. ಓಕೆ. ಹಂಗಾಗಿ ಇದನ್ನ ಮಾಡಬಹುದು, ಖಂಡಿತ ಇದನ್ನ ಮಾಡಬಹುದು. ಈಗ RBI ಏನು ಅಶೋಕನ್ ಅಂತೇಳಿ ನೇಮಕ ಮಾಡಿದಾರೋ ಈ ಇದಕ್ಕೆ ಬ್ಯಾಂಕಿಗೆ, ಅವ್ರ ಮುಖಾಂತರ ಒಂದು ಲೆಟರ್ ಅನ್ನ ಖಂಡಿತ ಬರ್ಸ್ಬಹುದು.
ಖಂಡಿತ ಲೆಟರ್ ಬರ್ಸೋದ್ರಿಂದ RBI ಇದಕ್ಕೆ ಒಪ್ಪುತ್ತೆ. ಹ್ಮ್ RBI ಇನ್ಕಮ್ ಟ್ಯಾಕ್ಸ್ ಜೊತೆ ಮಾತಾಡಿ ಖಂಡಿತ ಇದಕ್ಕೆ ಒಪ್ಪುತ್ತೆ, ಮಾಡಿಸ್ಬೋದು ಇದನ್ನ. ಇಲ್ಲ, ಈಗ RBI ನಿಂದ ಲೆಟ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತಯಾರಿರಬೇಕಲ್ಲ. ಈಗ ಬ್ಯಾಂಕ್ ಮಾರಟೋರಿಯಂನಲ್ಲಿ ಇದೆ ಅನ್ನೋ ಕಾರಣಕ್ಕೆ ಆದಾಯ ತೆರಿಗೆನ ಪಾವತಿ ಮಾಡದೆ ಎಷ್ಟು ವರ್ಷಗಳವರೆಗೂ ಕೂಡ ವಿನಾಯಿತಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಖಂಡಿತ ಕೊಡ್ತಾರೆ. ಏನಕ್ಕೆ ಅಂದ್ರೆ ಈ ಹಿಂದೆ ನಾವು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಜೊತೆ ಮಾತಾಡಿದೀವಿ ಮೀಟಿಂಗ್ ಅಲ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು, ನಾವು ಬ್ಯಾಂಕ್ ಇಂದ ಎಕ್ಸೆಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿದ್ವು, ಅದನ್ನ 100 ಕೋಟಿನ ರೀಫಂಡ್ ಮಾಡೋದಕ್ಕೆ ಒಪ್ಕೊಂಡಿದ್ರು ಅವರು. ವಾಪಸ್ ಕೊಡ್ತೀವಿ ಅಂತ, ಬ್ಯಾಂಕಿಂಗ್ ಆಗಿದೆ ಅಂತ. ಈಗ ಇದಕ್ಕೂ ಖಂಡಿತ ಒಪ್ಕೋತಾರ ಅವರು. ಬಟ್ ಈಗ ಅಶೋಕನ್ ಅವರಿಂದ RBI ನಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಹೋಗ್ಬೇಕು, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಬೇಕು. ಹೌದು, ಥ್ರೂ RBI ಆ ಪ್ರಯತ್ನ ಮಾಡಿದ್ರೆ ಈಗ ಅಶೋಕನ್ ಅವ್ರ ಮೂಲಕವಾಗಿ ಖಂಡಿತ ಆಗತ್ತೆ. ಯಾವಾಗ ಆಗ್ಬೋದು ಏನು? ಖಂಡಿತ ಈಗ ಮಾಡಿದ್ರೆ, ಇವಾಗ ಇವತ್ತಿಂದಾನೇ ಅದ್ರ ಪ್ರಕ್ರಿಯೆ ಸ್ಟಾರ್ಟ್ ಆದ್ರೆ ಖಂಡಿತ ಇದು ಆಗೇ ಆಗತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಟೈಮನ್ನು ಕೂಡ CBDT ಎಕ್ಸ್ಟೆಂಡ್ ಮಾಡಿದೆ. ಹಾಗಾಗಿ ಈಗ ಎಷ್ಟು ದಿನದಲ್ಲಿ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಆಗ್ಬೋದು ಅಂತ? ಖಂಡಿತ ಇವತ್ತೇ ನಾವು ಅಶೋಕನ್ ಅವ್ರ ಮಾತಾಡಿ ಅದ್ರ ಬಗ್ಗೆ ಖಂಡಿತ ಕ್ರಮ ತಗೊಳ್ಳೋದಕ್ಕೆ ಮಾತಾಡ್ಬೋದು. RBI ನಿಂದ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ದಿನದಲ್ಲಿ ಲೆಟರ್ ಹೋಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಠೇವಣಿದಾರ ಇಟ್ಕೋಬಹುದು. ಈಗ ಅವ್ರಿಗೆ ಭರವಸೆನ ಕೊಡ್ತೀರಾ ಹೇಗೆ? ಒಂದು ವಾರದಲ್ಲಿ ಅವ್ರಿಗೆ ಮಾತಾಡ್ಸೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಒಂದು ವಾರದಲ್ಲಿ ಆಗುತ್ತೆ. ಓಕೆ, ಒಂದು ವಾರದಲ್ಲೇ ಅಶೋಕನ್ ಅವ್ರ ಜೊತೆಗೆ ಮಾತಾಡ್ತೀರಾ ಅಥವಾ RBI ನಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಹೋಗುತ್ತಾ? ಇಲ್ಲ, ಅಶೋಕನ್ ಅವ್ರ ಜೊತೆ ಇವತ್ತೇ ಮಾತಾಡಿ, ಈಗ ಫೋನಲ್ಲಿ ಲೈವ್ ಮುಗಿದ ತಕ್ಷಣ ಅಶೋಕನ್ ಅವ್ರ ಜೊತೆ ಮಾತಾಡಿ ಈ ತರ ಒಂದು ಲೆಟರ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ಮಾಡ್ತಾರೆ. ಅವರು ಗ್ರಾಹಕರ ಪರವಾಗೇ ಇದ್ದಾರೆ ಅಶೋಕನ್ ಅವರು. ಅವರು ಕೋಆಪರೇಟ್ ಇದೆ ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೋಹನ್ ಅವರೀಗ. ನನ್ನ ಬಂದಿಗೆ ಠೇವಣಿದಾರ ಅಂತ ಸತೀಶ್ ಕಾರಂತ್ ಅವರು ಇದ್ದಾರೆ. ಸತೀಶ್ ಕಾರಂತ್ ಅವರೀಗ ಮೋಹನ್ ಅವರು ಹೇಳ್ತಾ ಇದ್ದಾರೆ, ಈಗ ಇವತ್ತೇ ನಾವು ಅಶೋಕನ್ ಅವ್ರ ಜೊತೆಗೆ ಮಾತನಾಡ್ತೀವಿ, ಅವ್ರ ಮೂಲಕ RBI ನಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನ ಮಾಡಿಸಿ ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿ ಇರ್ತಕ್ಕಂಥ ಮೋಹನ್ ಅವರು. ಅಲ್ಲ, ಅದು ಯಾವ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ನಂಗೆ ಗೊತ್ತಾಗಿಲ್ಲ. ಅದಿರ್ಲಿ, ನಾನ್ ಹೇಳೋದೇನಂದ್ರೆ, ಈಗ ಅದೊಂದು ದೊಡ್ಡ ಸಮಸ್ಯೆ ಆಗಿ ನನಗೆ ಕಾಣ್ತಾ ಇಲ್ಲ. ನಾನು ಈಗಷ್ಟೇ ನಮ್ಮ ಆಡಿಟರ್ ಹತ್ರ ಮಾತಾಡಿದೆ. there is a provision in Income Tax Act to pay the tax on cash out basis. ಇದೊಂದು ಪ್ರಾವಿಷನ್ ಇದೆ. ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಇಂಟ್ರೆಸ್ಟ್ ಇನ್ಕಮ್ ಈಗ 26AS ಟ್ಯಾಕ್ಸ್ ಕ್ರೆಡಿಟ್ ಫಾರ್ಮ್ ಏನಿದೆ ಅದರಲ್ಲಿ ತೋರಿಸಿರೋ ಮೊತ್ತವನ್ನ ನಾವು ಅದನ್ನ ಎಕ್ಸ್ಕ್ಲೂಡ್ ಮಾಡಬಹುದು. ಅದನ್ನ ಹೊರತುಪಡಿಸಿ ನಾವು ಇನ್ಕಮ್ ರಿಟರ್ನ್ ಫೈಲ್ ಮಾಡಿ ಈ ಹಣ ನಮಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗ ನಾವು ತೋರ್ಸ್ಕೊಳ್ಬಹುದು. ಅದು ಮಾಡೋ ಸಾಧ್ಯತೆ ಇದೆ. ನಮ್ಮ ಆಡಿಟರ್, ಒಬ್ಬ ಎಕ್ಸ್ಪೀರಿಯನ್ಸ್ ಆಡಿಟರ್, ಅವ್ರು ಹೇಳಿದ್ದಾರೆ. ನಾನು ಹಾಗೆ ಮಾಡ್ತಾ ಇದ್ದೀನಿ. ಈ ಲೆಟರು ಅದೆಲ್ಲ ಅದು ಮಾಡೋದಿದ್ರೆ ಮಾಡ್ಲಿ, ಸಂತೋಷ. ಬಟ್ ಅದು ಇಲ್ದೇನು ಎಲ್ಲಾ ಟ್ಯಾಕ್ಸ್ ಪೇಯರ್ಸು ಈ ರೀತಿ ಒಂದು ಪ್ರಾವಿಷನ್ ಇರೋದ್ರಿಂದ ಅದನ್ನ ಉಪಯೋಗ ಪಡ್ಕೊಳ್ಬೇಕು. ನಾವು ಅದನ್ನ ಈ ಎಷ್ಟು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿ ತೋರಿಸಿದಾರಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ TDS ಮತ್ತೆ ಅದರ ಇನ್ಕಮ್. ಈಗ ಎಕ್ಸಾಂಪಲ್ 2 ಲಕ್ಷ ಇನ್ಕಮಿಗೆ 10% TDS ಅಂದ್ರೆ 20,000 TDS ಡಿಡಕ್ಟ್ ಮಾಡಿದಾರೆ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್, ನೀವು 2 ಲಕ್ಷ ಇನ್ಕಮ್ ಅನ್ನು ತೋರಿಸ್ಬೇಡಿ, 20,000 TDS ಅನ್ನು ಬಿಟ್ಬಿಡಿ, ಟೋಟಲ್ ಲೆಕ್ಕದಲ್ಲಿ ತಗೊಳ್ಬೇಡಿ. ಅದು ಮುಂದಿನ ವರ್ಷ ಅಥವಾ ಯಾವಾಗ ನಮಗೆ ಇಂಟ್ರೆಸ್ಟ್ ನಮಗೆ ಆಕ್ಚುಲಿ ಬರುತ್ತೋ, ಈ ಮೊರಟೋರಿಯಂ ತೆಗೆದ ಮೇಲೆ ಅದು 1 ವರ್ಷ 2 ಅದು ಯಾರಿಗೂ ಗೊತ್ತಿಲ್ಲ. ಈಗ ಇವನ್ RBI ಕೂಡ ನೀವು ಕೇಳಿದ್ರೆ ಅವರು ಯಾವುದನ್ನು ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಇದು ಇನ್ವೆಸ್ಟರ್ ಬಂದು ಇನ್ನು ಈ ಲಾಸ್ ಅನ್ನ ಮೇಕಪ್ ಮಾಡಿ ರಿಕವರಿ ಎಷ್ಟಾಗತ್ತೆ ಎಲ್ಲ ನೋಡಿ, ಇಟ್ಸ್ ಎ ಲಾಂಗ್ ಪ್ರಾಸೆಸ್. ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸದ್ಯಕ್ಕೆ ಯಾರು ಏನು ಸರಿಯಾದ ಉತ್ತರ ಕೊಡ, ಆದ್ರಿಂದ ನಾವು ನಮ್ಮಷ್ಟಕ್ಕೆ ನಮ್ಮ ಕೈಯಲ್ಲಿರುವ ಸೊಲ್ಯೂಷನ್ ಅನ್ನು ನಾವು ಬಳಸ್ಕೋಬಹುದು. ಓಕೆ, ಸತೀಶ್ ಕಾರಂತ್ ಅವರೇ, ಒಂದು ನಿಮಿಷ. ನನಗೆ ಹಾಗೆ ಸಂಪರ್ಕದಲ್ಲಿ ಈಗ ಮೋಹನ್ ಅವರೀಗ ಸತೀಶ್ ಕಾರಂತ್ ಅವ್ರು ಹೇಳ್ತಾ ಇದ್ದಾರೆ, ಅವರು ಆಡಿಟರ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಏನಂದ್ರೆ, ಈಗ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನಾಗಲಿ ಅದರಿಂದ ಬರ್ತಕ್ಕಂಥ ಬಡ್ಡಿಯನ್ನಾಗಲಿ IT ರಿಟರ್ನ್ಸ್ ಫೈಲ್ ಮಾಡೋನಾಗ ನಾವು ಮೆನ್ಷನ್ ಮಾಡುವಂಥದ್ದು ಬೇಡ. ಯಾಕೆಂದ್ರೆ ಅದು ನಮಗೆ ಬಂದಿಲ್ಲದೆ ಇರೋದ್ರಿಂದಾಗಿ ಅದನ್ನ ಮೆನ್ಷನ್ ಮಾಡ್ದೇ ನಾವು IT ರಿಟರ್ನ್ಸ್ ಫೈಲ್ ಮಾಡ್ಬೋದು. ಆಡಿಟರ್ ಮೋಹನ್ ಅವರ ಸಂಪರ್ಕ ಈಗ ಸಾಧ್ಯವಾಗಿಲ್ಲ. ಮತ್ತೊಬ್ಬ ಠೇವಣಿದಾರ ಅಂತ ಉದಯ್ ಕುಮಾರ್ ರಾವ್ ಅವರಿದ್ದಾರೆ. ಉದಯ್ ಕುಮಾರ್ ಅವರೇ, ಈಗ ಸತೀಶ್ ಕಾರಂತ್ ಅವರು ಹೇಳ್ತಾ ಇದ್ದಾರೆ, ಏನಂದ್ರೆ ನಮಗೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣ ಮತ್ತು ಅದರ ಬಡ್ಡಿ ಇದನ್ನ ಈಗ ನಾವು ಮೆನ್ಷನ್ ಮಾಡ್ದೇ IT ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ತಾವು ಅವರು ಚಾರ್ಟೆಡ್ ಅಕೌಂಟ್ ಜೊತೆ ಡಿಸ್ಕಸ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಏನಾದರೂ ಅದೇ ಮಾರ್ಗವನ್ನ ಹಿಡಿತೀರಾ ಹೇಗೆ? ಈ ರೀತಿನೂ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ.
ಉದಯ್ ಕುಮಾರ್ ಅವರೇ, ಈಗ ಏನಂದ್ರೆ IT ರಿಟರ್ನ್ಸ್ ಫೈಲ್ ಮಾಡೋನಾಗ ಹಾ ಇವು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣ ಮತ್ತೆ ಬಡ್ಡಿ ಇದೇನು ಎರಡನ್ನೂ ಕೂಡ ಫೈಲಿಂಗ್ ಮಾಡೋದು ಬೇಡ, ಅದನ್ನ ಘೋಷಣೆ ಮಾಡುವಂಥದ್ದು ಬೇಡ ಅಂತೇಳಿ ಘೋಷಣೆ ಮಾಡ್ದೇನೆ IT ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ಕಟ್ ಆಗೋಗಿದೆಯಲ್ಲ ಸರ್, ಇವಾಗ ಕಟ್ ಆಗೋಗಿದೆ. ನಾನು ನಿನ್ನೆ ಕಳ್ಸಿ ನಮ್ ತಾಯಿ ಎಲ್ಲ ಹೋಗಿ ಆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಬಂದ್ಬಿಟ್ಟಿದ್ದಾರೆ. ಈಗ ನಮ್ಗದು ಹೇಗೆ ಇದಾಗತ್ತೆ ಅಂತ ನನಗೆ ಇವರು ಕಾರಂತ್ ಅವ್ರು ಏನಾದ್ರು ನಮ್ಗೆ ಹೇಳಿದ್ರೆ ನಾವು ಆ ಥರ ಮಾಡ್ಬೋದು. ಓಕೆ, ಮತ್ತೆ ನಮ್ಮೊಂದಿಗೆ ಆಡಿಟರ್ ಮೋಹನ್ ಅವರು ಸಂಪರ್ಕದಲ್ಲಿದ್ದಾರೆ. ಮೋಹನ್ ಅವರೇ, ಈಗ ಸತೀಶ್ ಕಾರಂತ್ ಅನ್ನೋ ಠೇವಣಿದಾರರು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ, ಈಗ ನಾವು IT ರಿಟರ್ನ್ಸ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಈ ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ಠೇವಣಿ ಹಣ ಮತ್ತು ಅದರಿಂದ ಬರುವಂಥ ಬಡ್ಡಿ ಇವೆರಡನ್ನೂ ಕೂಡ ಡಿಕ್ಲೇರ್ ಮಾಡ್ಕೊಳ್ದೇನೆ IT ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ, ಈ ರೀತಿ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ IT ರಿಟರ್ನ್ಸ್ ಅನ್ನ? ಖಂಡಿತ ಇದೆ. ಅದನ್ನ ಇಲ್ಲಿ ಈ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಅನುಮತಿ ಪಡ್ಕೋಬೇಕು ಇನ್ಕಮ್ ಟ್ಯಾಕ್ಸ್ ಇಂದ, ಅವಾಗ ಮಾತ್ರ ಆಗುತ್ತೆ. ಓಕೆ, ಆಪ್ಷನ್ ಇದೆ ಖಂಡಿತ. ಅದಕ್ಕೆ ಇವರು ಕಮ್ಯುನಿಕೇಟ್ ಮಾಡಬೇಕು. ಅಂದ್ರೆ RBI ನಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಕಮ್ಯುನಿಕೇಶನ್ ಹೋಗ್ಬೇಕು. ಈ ತರ ಆಗಿದೆ, ಈ ಬ್ಯಾಂಕ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ, ಈ ತರ ಆಗಿರೋದ್ರಿಂದ ಇದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ತಗೊಂಡು ಅವಾಗ ಲಿಸ್ಟ್ ಆಫ್ ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಪ್ಯಾನ್ ನಂಬರ್ ಎಲ್ಲ ಹೋದಾಗ ಅವ್ರಿಗೆ ಎಕ್ಸಾಮ್ಷನ್ ಖಂಡಿತ ಕೊಡ್ಬೋದು. ಈಗ ಮೊದಲನೇದಾಗಿ RBI ನಿಂದನೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಕಮ್ಯುನಿಕೇಶನ್ ಆಗಬೇಕು, ಆದಷ್ಟು ಬೇಗ ಕಮ್ಯುನಿಕೇಶನ್ ಆಗಬೇಕು. ಓಕೆ, ಅಶೋಕನ್ ಮುಖಾಂತರನೇ ಆಗ್ಬೇಕು. ಓಕೆ, ಹಾಗಾದಾಗ ಮಾತ್ರನೇ ಇಲ್ಲಿ ಠೇವಣಿದಾರರ ಸಮಸ್ಯೆಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ. ಈಗ 41,000 ಮಂದಿ ಠೇವಣಿದಾರರಿದ್ದಾರೆ, ಅದರಲ್ಲಿ 31,000 ಮಂದಿ 5 ಲಕ್ಷಕ್ಕಿಂತ ಜಾಸ್ತಿ ಠೇವಣಿ ಇಟ್ಟಂತವರು ಕೂಡ ಇದ್ದಾರೆ. ಖಂಡಿತ. ಓಕೆ, ಖಂಡಿತ ಆಗುತ್ತೆ. ಈಗ DICGC ಮೂಲಕ ಒಂದು ವಿಮಾ ಠೇವಣಿ ಮೇಲಿನ ವಿಮಾ ಮೊತ್ತವನ್ನು ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ, ಅದ್ರ ಪ್ರೊಸೆಸ್ ಕೂಡ ಶುರುವಾಗಿದೆ. ಈಗ ಬ್ಯಾಂಕಿಂಗ್ ಇಂದ ಏನಾದರೂ ಕೂಡ ಅರ್ಹ ಠೇವಣಿದಾರರ ಪಟ್ಟಿಯೆಲ್ಲವನ್ನು ತಯಾರಿಸಿ ಅದ್ರ ಬಗ್ಗೆ DICGCಗೆ ಅಂದ್ರೆ ಡಿಪಾಸಿಟ್ ಇನ್ಸೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ಗೆ ಮಾಹಿತಿ ಕೊಡುವಂತ ಕೆಲಸ ಆಗಿದೆಯಾ? ಹೇಗೆ? ಖಂಡಿತ ಆಗಿದೆ. ಆಗಿದೆಯಾ? ಆಗಿದೆ. ಎಲ್ಲಾ ಮಾಹಿತಿನೂ ಹೋಗಿದೆ. ಈಗ ಇನ್ನೇನು ಅದು ದುಡ್ಡು ಕೊಡೋದಕ್ಕೆ 5 ಲಕ್ಷ ಆ ಇನ್ಶೂರೆನ್ಸ್ ಏನಿದೆಯೋ ಅಮೌಂಟ್ ಅದನ್ನ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ಮುಂದಿನ ನವೆಂಬರ್ ಒಳಗಡೆ ಸಿಗ್ಬೋದಾ ಹಣ? ಯಾಕಂದ್ರೆ ಒಟ್ಟು 90 ದಿನಗಳ ಕಾಲಾವಕಾಶ ಕೊಡಲಾಗಿದೆ DICGCಗೆ ಮತ್ತು ಬ್ಯಾಂಕ್ಗಳಿಗೆ. ಸದ್ಯದಲ್ಲೇ ಆ ಪ್ರಕ್ರಿಯೆ ಶುರುವಾಗುತ್ತೆ. ಅದೆಲ್ಲ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದಾರೆ, ಯಾವ ರೀತಿ ಮಾಡ್ಬೇಕು ಏನು. ಸ್ಟಾಫ್ ಎಲ್ಲ ತೆಗ್ದಾಕಿತ್ತು, 110 ಜನ ಸ್ಟಾಫ್ ಅಲ್ಲಿ ತುಂಬಾ ಜನ ತೆಗ್ದಾಕಿದ್ರು. ಇವಾಗ ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ಹೆಡ್ ಆಫೀಸ್ ಇಂದಲೇ ಕೊಡೋ ತರ ವ್ಯವಸ್ಥೆನ ಮಾಡ್ತಾ ಇದೆ. ಓಕೆ, ಅಂದ್ರೆ ಈಗ ಮುಂದಿನ ನವೆಂಬರ್ ಒಳಗಾಗಿ 5 ಲಕ್ಷದವರೆಗೂ ಠೇವಣಿ ಇಟ್ಟಂತವ್ರಿಗೆ ಅವರ ಠೇವಣಿ ಮೇಲಿನ ವಿಮಾ ಹಣ ಸಿಗುತ್ತೆ, 5 ಲಕ್ಷ ರೂಪಾಯಿ ಖಂಡಿತ ಸಿಗುತ್ತೆ. ಬಟ್ ಆದ್ರೆ ಇಲ್ಲಿ ಏನಂದ್ರೆ, ಈಗ 60 ಲಕ್ಷ 70 ಲಕ್ಷ ಹಣವನ್ನು ಕೂಡ ಠೇವಣಿ ಇಟ್ಟಂತವ್ರು ಇದ್ದಾರೆ. ಈಗ ನಮ್ಮೊಂದಿಗೆ ಉದಯ್ ಕುಮಾರ್ ರಾವ್ ಅವರು ಹೇಳ್ತಾ ಇದ್ರು, ಅವರು 60 ಲಕ್ಷ ಹಣ ಠೇವಣಿ ಇಟ್ಟಿದ್ದಾರೆ. ಈಗ ಅಂತವ್ರಿಗೆ ಕತೆ ಏನು ಅಂತೇಳಿ, ಅವ್ರಿಗೆ ಯಾವುದೇ ವಿಮಾ ಹಣ ಸಿಗೋದಿಲ್ಲ. 5 ಲಕ್ಷ ಸಿಕ್ಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅವ್ರಿಗೆ. ಇಲ್ಲ, ಅದು ಮುಂದಿನ ದಿನಗಳಲ್ಲಿ ಈ ಫುಲ್ ಆಡಿಟ್ ಮುಗಿದ್ಮೇಲೆ ಯಾವ ರೀತಿ ರಿಕವರಿ ಆಗ್ಬೇಕಲ್ಲ. 1,400 ಕೋಟಿ ಲೋನ್ ಕೊಟ್ಟಿದೆ ಅಲ್ವಾ, ಅದರಲ್ಲಿ ಅದು ವಸೂಲಿ ಆದ್ಮೇಲೆನೆ ಅವ್ರ ದುಡ್ಡು ಬರುತ್ತೆ. ಅದು ವಸೂಲಿ ಆಗುವಂತ ಸಾಧ್ಯತೆ ಏನಾದ್ರು ಕಂಡು ಬರ್ತಾ ಇದೆಯಾ? ಹೇಗೆ ಈಗ ಸಾಲ ಪಡೆದಂತವ್ರು ವಾಪಸ್ ಕಟ್ತಾರಾ? ಆ ರಿಕವರಿ ಪ್ರೋಸೆಸ್ ಏನಾದ್ರೂ ಈಗಲೂ ಕೂಡ ನಡೀತಾ ಇದೆ? ಹೇಗೆ ಬ್ಯಾಂಕ್ ಆಫ್ ಮಾನಿಟೋರಿಯಂ ನಲ್ಲಿ ಇದ್ರು ಕೂಡ ರಿಕವರಿ ಪ್ರಕ್ರಿಯೆ ನಡೀತಾ ಇದೆ, ನೋಟಿಸ್ಗಳು ಕೊಟ್ಟಿದೆ, ಲೀಗಲ್ ಆಗಿ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಇದು ಖಂಡಿತ ಆಗತ್ತೆ. ಓಕೆ, ಮೋಹನ್ ಅವ್ರ ಹಾಗೆ ಸಂಪರ್ಕದಲ್ಲಿ ಸತೀಶ್ ಕಾರಂತ್ ಅವರೇ, ಮೋಹನ್ ಅವ್ರಿಗೆ ತಾವೇನಾದ್ರು ಕೇಳುವಂತದ್ದು ಇದೆಯಾ? ಹೇಗೆ? ಅಲ್ಲ, ಈಗ ಅವ್ರು ಹೇಳಿದ್ರು RBI ಇಂದ ಪರ್ಮಿಷನ್ ಕೊಡ್ಬೇಕು ಅಥವಾ ನೋಟಿಫಿಕೇಶನ್, ಅದು ನಾವು ಕೇಳ್ಕೊಳ್ಬಹುದು, ಅದಾದ್ರೆ ಸಂತೋಷ. ನಾನ್ ಹೇಳೋದೇನಂದ್ರೆ, ನಾವು ಆ ಇನ್ಕಮ್ ಅನ್ನ ತೋರಿಸ್ದೇನೆ, ಹೇಗಿದ್ರು ಡಿಸೆಂಬರ್ 31ರವರೆಗೆ ಟೈಮ್ ಇದೆ. ಏನು ನಾವು ಇವತ್ತು ನಾಳೆ ಮಾಡ್ಬೇಕಂತೇನಿಲ್ಲ. ಸೊ ಅದು RBI ಇಂದ ಒಂದು ಲೆಟರ್ ಹೋದ್ರೆ IT ಡಿಪಾರ್ಟ್ಮೆಂಟ್ಗೆ, ಇಂತಿಂತ ಬ್ಯಾಂಕ್ ಅಲ್ಲಿ ಈ ತರ ಮೊರಟೋರಿಯಂ ಇದೆ, ಅದು ಇನ್ಕಮ್ ಡಿಫರ್ ಮಾಡ್ಬೇಕು ಅದರ ಮೇಲೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಳ್ಳೇದು. ಬಟ್ ನಾನು ಹೇಳೋದೇನಂದ್ರೆ, ಆ TDS ಅದನ್ನ ಬಿಟ್ಬಿಡೋಣ, ಇನ್ಕಮ್ ಅನ್ನು ಬಿಟ್ಬಿಡೋಣ. ಅದು ಮುಂದಿನ ವರ್ಷ ಯಾವಾಗ ನಾವು ಇನ್ಕಮ್ ಅನ್ನ ತೋರಿಸ್ತೀವೋ, ಯಾವಾಗ ನಮಗೆ ಸಿಗತ್ತೋ ಅದು, ಆವಾಗ ಆ TDS ಅನ್ನು ಸೇರಿಸ್ಕೊಳ್ಬಹುದು ಅಂತ ನಮ್ಮ ಆಡಿಟರ್ ಹೇಳಿದ್ರು. ನಾನು ಅದೇ ರೀತಿ ಪ್ರಯತ್ನ ಮಾಡಿ IT ರಿಟರ್ನ್ ಫೈಲ್ ಮಾಡ್ತೀನಿ. ವೆರಿ ಬಂದಾಗ ನಾವು ಬೇಕಾದ್ರೆ ಈ ಕ್ಲಾರಿಫಿಕೇಶನ್ ಕೊಡಬಹುದು. ಇಲ್ಲ, ಈಗ ಮೋಹನ್ ಅವರು ಲೆಟರ್ ಏನಾದ್ರು ಬಂದಿದ್ರೆ ಅದನ್ನ ನಾವು ರೆಫರ್ ಮಾಡಿ, ಈ ರೀತಿ ಈ ಒಂದು ಕಾರಣದಿಂದಾಗಿ ನಾವು ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳೋದು. ಅದೇನ್ ದೊಡ್ಡ ಪ್ರಮಾದ ಆಗೋದಿಲ್ಲ. ಯಾಕಂದ್ರೆ ನಾವು ತೋರಿಸದೇ ಇರೋದು 1 ಲಕ್ಷ 2 ಲಕ್ಷ ಇಂಟ್ರೆಸ್ಟ್ ಅಷ್ಟೇ. ಕೋಟಿಗಟ್ಲೆ ಏನು ನಾವು ಸರ್ಕಾರಕ್ಕೆ ಏನು ಮೋಸ ಮಾಡ್ತಾ ಇಲ್ಲ.
there is a genuine reason for not showing. So it is not a major default or anything compared to other tax evasion which people are doing, and business people and all other people. So ನಾನು ಹೀಗೆ ಮಾಡುವಂತದ್ದು ನಿರ್ಧಾರ ಮಾಡಿದೆ. ಹೌದು, ನಿಮ್ಮ ಆದಾಯವನ್ನಾಗ್ಲಿ ಅಥವಾ ಬಡ್ಡಿ ಹಣವನ್ನಾಗ್ಲಿ ಏನೋ ಹೈಡ್ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಆನ್ ರೆಕಾರ್ಡ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಬಟ್ ಬ್ಯಾಂಕ್ ಅಲ್ಲಿ ಇದೆ ಅಷ್ಟೇನೆ. ಅದು ಮಾರ್ಟೋರಿಯಂ ಇರೋ ಕಾರಣಕ್ಕಾಗಿ ಅಲ್ಲ, ಅದು ಕನ್ನಡಿ ಒಳಗಿನ ಗಂಟು. ನಮ್ಗೆ ಅದು ಯಾವಾಗ ಸಿಗುತ್ತಂತ ಗೊತ್ತಿಲ್ಲ. ಹೌದು, ನೀವೇನು ಹೈಡ್ ಮಾಡಿಲ್ಲ. ಅವ್ರು ನಮಗೆ ಹೇಳಿ, ಒಂದ್ ವೇಳೆ RBI ನವ್ರು ಹೇಳಿ ನಾವು 1 ವರ್ಷದಲ್ಲಿ ಮೊರಟೋರಿಯಂ ಅನ್ನು ತೆಗೆದು ನಿಮ್ಮ ಹಣ ನಿಮಗೆ ಸಿಗುವಂಗ್ ಮಾಡ್ತೀವಿ ಅಂತ ಬರ್ದು ಕೊಡ್ಲಿ, ನಾವು ಬೇಕಾದ್ರೆ ಈ ವರ್ಷನೇ ಕೊಡೋಣ ಅದನ್ನ, ಅದಕ್ಕೇನ್ ತೊಂದರೆ ಇಲ್ಲ. ಬಟ್ ಅವರು ಆ ಯಾವ ಒಂದು ಅಶ್ಯೂರೆನ್ಸ್ ಕೊಡೋ ಸ್ಥಿತಿಯಲ್ಲಿ ಇಲ್ಲ, ನನಗೆ ಗೊತ್ತಿದೆ. ಈಗ ಮೋಹನ್ ಅವ್ರು ಹೇಳ್ತಾ ಇದ್ದಾರೆ, ಈಗ 1400 ಕೋಟಿ ರೂಪಾಯಿ ಸಾಲ ಕೊಟ್ಟಿರೋದನ್ನು ಕೂಡ ರಿಕವರಿ ಪ್ರೋಸೆಸ್ ಮಾಡ್ತಾ ಇದೀವಿ, ಅದು ಕೂಡ ರಿಕವರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಕವರಿ ಆಗತ್ತೆ, ಅದೆಲ್ಲ ಟೈಮ್ ತಗೊಳುತ್ತೆ. ಮೇನ್ ಇಲ್ಲಿ ಯಾವ್ದಾದ್ರು ಮರ್ಜ್ ಆಗ್ಬೇಕು ಬೇರೆ ಬ್ಯಾಂಕ್, ಸ್ಟ್ರಾಂಗ್ ಬ್ಯಾಂಕ್ ಜೊತೆ, ಅಥವಾ ಇನ್ವೆಸ್ಟರ್ ಬರ್ಬೇಕು. ರಿಕವರಿ ಅದು ತನ್ನಷ್ಟಕ್ಕೆ ಆಗತ್ತೆ, ಅದು 1 ವರ್ಷ 2 ವರ್ಷ ಎಲ್ಲ ಹೆಚ್ಚಿಂದೆಲ್ಲ ಕೋರ್ಟ್ ಮೂಲಕ ಆಗುವಂತಹದ್ದು. ಯಾಕಂದ್ರೆ ಇಲ್ಲಿ ಸೆಕ್ಯೂರಿಟೀಸು ಸರಿಯಾಗಿ ಇಲ್ಲ, ಎಲ್ಲ ಫೇಕ್ ಸೆಕ್ಯೂರಿಟಿ ಇಲ್ಲದೆ ಲೋನ್ ಕೊಟ್ಟಿರೋದು ಎಲ್ಲ ಆಗಿದೆ. ಇದು ವಂಚನೆ ಮತ್ತು ಫ್ರಾಡ್ ಅಂದ್ರೆ ಇಟ್ಸ್ ಅ ಬ್ರಾಡ್ ಟರ್ಮ್. ಇದು ಬ್ಯಾಂಕ್ ನಂತೆ ನಡೆಸಿಲ್ಲ, ಇವರು ಒಂದು ಹಣ ದೋಚುವ ಸಂಸ್ಥೆಯಾಗಿ ನಡೆಸಿದ್ದಾರೆ. ಆದ್ರಿಂದ ಇದಕ್ಕೆ ಯಾವ ಒಂದು ಕಾನೂನು ನಾವು ರೆಫರ್ ಮಾಡಕ್ ಆಗಲ್ಲ. ಆದ್ರಿಂದ ನಾವು ಈ ರೀತಿ ಒಂದು ಅದನ್ನ ಬಿಟ್ಟು IT ಫೈಲ್ ಮಾಡೋದು ಸೂಕ್ತ ಅನ್ಸುತ್ತೆ. ಅದೇನು ಅಷ್ಟು ದೊಡ್ಡ ತಲೆ ಹೋಗುವಂತ ಸಮಸ್ಯೆ ಅಲ್ಲ, ಅಥವಾ ದೊಡ್ಡ ಏನು ತಪ್ಪೇನು ಅಲ್ಲ. ಅದು ಜೆನ್ಯೂನ್ ರೀಸನ್ ಇಂದ ನಾವು ಮಾಡ್ತಾ ಇರೋದು, ಅದಕ್ಕೆ ದಾಖಲೆ ಇದೆ. ಅವರಿಂದ ಕ್ವೆರಿ ಬಂದಾಗ ನಾವು ಹೇಳ್ಬೋದು. ಓಕೆ ಸತೀಶ್ ಕಾರಂತ್ ಅವರು, ಈಗ ಮುರಳಿಯವರೇ, ಮುಖ್ಯವಾಗಿ ಈಗ ಸತೀಶ್ ಕಾರಂತ್ ಅವರು ಮತ್ತೆ ಮೋಹನ್ ಅವರು ಇಬ್ರು ಕೂಡ ಹೇಳ್ತಾ ಇದ್ದಾರೆ ಏನಂದ್ರೆ, ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥದ್ದನ್ನ ಮತ್ತು ಅದರಿಂದ ಬರುವಂಥ ಬಡ್ಡಿಯನ್ನ ಡಿಕ್ಲೇರ್ ಮಾಡದೇನೆ IT ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ, ಈಗ ತಾವು ಕೂಡ ಅದೇ ಮಾರ್ಗವನ್ನು ಅನುಸರಿಸಬಹುದಲ್ವಾ ಈಗ ಅಂತ? ಇಲ್ಲ, ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಸತೀಶ್ ಕಾರಂತ್ ಅವರು. ನಿಜವಾಗ್ಲೂ ಆ ತರ ಮಾಡ್ಬೋದು, ಮಾಡಿದ್ರೆ ಬಹಳ ಜನಕ್ಕೆ ಇದು ಉಪಕಾರ ಆಗತ್ತೆ. ಯಾಕಂದ್ರೆ ಬಹಳ ಜನ ಮಧ್ಯಮ ವರ್ಗದವರಿದೆ, ಬಹಳ ಜನ ರಿಟೈರ್ಡ್, ಅವರು ನಮ್ಮ ಉದಯ ಹೇಳಿದಂಗೆ ಎಲ್ಲ ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಲ್ಲ ತೆಗೆದಲ್ಲಿಟ್ಟಿದ್ದಾರೆ. ಇದು ಬಹಳ ಒಳ್ಳೆ ಇದೆ ಸಲಹೆ, ಆ ತರ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಓಕೆ ಮುರಳಿಯವರಿಗೆ, ಕೊನೆಯದಾಗಿ ಮೋಹನ್ ಅವರೇ, ಈಗ ಠೇವಣಿದಾರರಿಗೆ ಏನು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀರಿ? ಈಗ ಸುಮಾರು 41,000 ಜನ ಠೇವಣಿದಾರಿದ್ದಾರೆ, ಅದರಲ್ಲಿ ಸುಮಾರು 31,000 ಜನ 5 ಲಕ್ಷದವರೆಗೂ ಕೂಡ ಠೇವಣಿ ಹಣವನ್ನು ಇಟ್ಟಂಥವ್ರು ಇದ್ದಾರೆ. ಅಂಥವ್ರಿಗೆಲ್ಲ ಏನು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀರಾ? ಅವ್ರಿಗೆ ಹಣ ವಾಪಸ್ ಬರುತ್ತಾ? ಠೇವಣಿ ಇಟ್ಟಿರ್ತಕ್ಕಂಥ ಎಲ್ಲ ಹಣ ಕೂಡ ಠೇವಣಿದಾರರಿಗೆ ಸುರಕ್ಷಿತವಾಗಿ ಅವ್ರ ಕೈಗೆ ವಾಪಸ್ ಬರುತ್ತೆ ಅನ್ನೋ ಒಂದು ಭರವಸೆ ಏನಾದರೂ ಕೂಡ ಕೊಡ್ತೀರಾ? ಖಂಡಿತ ಕಾರಂತ್ ಅವ್ರು ಹೇಳ್ದಂಗೆ, ಕಾರಂತ್ ಅವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕಾರಂತ್ ಅವ್ರು ಹೇಳ್ದಾಗೆ ಈ ಬ್ಯಾಂಕು ಬೇರೆ ಬ್ಯಾಂಕ್ ಜೊತೆ ಮರ್ಜ್ ಆದ್ರೆ ಮಾತ್ರ ಆಗತ್ತೆ. ಇದೇ ಬ್ಯಾಂಕ್ ನ ಮುಂದಕ್ಕೆ ನಡೆಸ್ತೀವಿ ದುಡ್ಡು ಹಾಕಿ ಅಂದ್ರೆ ಖಂಡಿತ ಆಗಲ್ಲ. ಒಂದು ಜೊತೆ ಬ್ಯಾಂಕ್ ಮರ್ಜ್ ಆಗೋದ್ರಿಂದ ಈ ಆಡಿಟಿಂಗ್ ಮುಗಿದ ತಕ್ಷಣ ಮರ್ಜಿಗೆ ಕಾಲ್ ಮಾಡ್ತಾರೆ ಬೇರೆ ಬ್ಯಾಂಕ್ ಅನ್ನ ಯಾವ್ದಾದ್ರು. ಆ ಕಾಲ್ ಮಾಡಿದಾಗ ಆ ಮರ್ಜ್ ಆದ್ರೆ ಖಂಡಿತ ಇವ್ರ ದುಡ್ಡು ಖಂಡಿತ ವಾಪಸ್ ಸಿಗುತ್ತೆ. ಎಲ್ರಿಗೂ ಕೂಡ ಸುಮಾರು 41,000 ಜನ ಠೇವಣಿದಾರಿದ್ದಾರೆ. ಎಲ್ರಿಗೂ ಸಿಗುತ್ತೆ. ಕೆಲವರು 60 ಲಕ್ಷ 70 ಲಕ್ಷ ಠೇವಣಿ ಇಟ್ಟಂತವ್ರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಖಂಡಿತ ಸಿಗುತ್ತೆ. ಓಕೆ ಸತೀಶ್ ಕಾರಂತ್ ಅವ್ರೀಗ ನಿಮ್ಗೆ ಎಲ್ರಿಗೂ ಕೂಡ ಒಂದು ಭರವಸೆನ ಕೊಡ್ತಾ ಇದ್ದಾರೆ. ಇವ್ರ ಭರವಸೆ ಮೇಲೆ ನಂಬಿಕೆ ಇಡ್ತೀರಾ ಹೇಗೆ? ಅಲ್ಲ, ಭರವಸೆ ಕೊಡಕ್ಕೆ ಅವರಿಂದ ಭರವಸೆ ನಾವು ನಂಬ್ಕೊಳಕ್ ಆಗಲ್ಲ. RBI ಮತ್ತು ಫೈನಾನ್ಸ್ ಮಿನಿಸ್ಟರು ಅವರೆಲ್ಲ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ಬೇಕಾಗಿರೋದು. ನಾವು ಹೋಪ್ಫುಲ್ ಆಗಿರ್ಬಹುದು ಅಷ್ಟೇ, ಆಶಾವಾದಿಗಳಾಗಿ ಇರೋಣ ಅಷ್ಟೇ. ಭರವಸೆ ಕೊಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಮಾಡುವಂತ ಕೆಲಸ ಅಲ್ಲ. ಇನ್ವೆಸ್ಟರ್ ಬರ್ಬೇಕು ಅಥವಾ ಮರ್ಜ್ ಮಾಡಿಸ್ಬೇಕು. ಮೋಸ್ಟ್ಲಿ ಇನ್ವೆಸ್ಟರ್ ಬಂದೇ ಈ ಬ್ಯಾಂಕ್ ರಿವೈವ್ ಆಗ್ಬೇಕು. ಮರ್ಜರು ಕಷ್ಟ ಇದೆ, ಯಾಕಂದ್ರೆ ದೊಡ್ಡ ಮೊತ್ತದ ನಷ್ಟ ಇರೋದ್ರಿಂದ ಯಾವ ಬ್ಯಾಂಕ್ ಮುಂದೆ ಬರಲ್ಲ. ಆಮೇಲೆ ಇವರಲ್ಲಿ ಯಾವುದೇ ಒಂದು ವಿಶಿಷ್ಟವಾದ ಗುಣನೂ ಇಲ್ಲ ಈ ಬ್ಯಾಂಕ್ ಅಲ್ಲಿ. ಬ್ರಾಂಚ್ ನೆಟ್ವರ್ಕ್ ಆಗ್ಲಿ ಅಥವಾ ದೊಡ್ಡ ಒಂದು ಡೆಪಾಸಿಟ್ ಬೇಸ್ ಯಾವ್ದು ಇಲ್ಲ. ಯಾರು ಮುಂದೆ ಬಂದು ಇದನ್ನ ಮರ್ಜ್ ಮಾಡ್ಕೊಳ್ಳೋದಕ್ಕೆ ಒಪ್ಪಲ್ಲ. ಇನ್ವೆಸ್ಟರ್ ಬ್ಯಾಂಕಿಂಗ್ ಲೈಸೆನ್ಸ್ ಒಂದು ಇರೋದ್ರಿಂದ ಯಾವುದೇ ಒಂದು ಹಣಕಾಸಿನ ಸಂಸ್ಥೆ, NBFC ಅಥವಾ ಇನ್ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದ್ದಾರೆ. ತುಂಬಾ ಜನ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ಅಷ್ಟು ಸುಲಭದಲ್ಲಿ ಕೊಡೋದಿಲ್ಲ ಯಾರಿಗೆ ಬೇಕೋ ಅವ್ರಿಗೆ. ಇಲ್ಲಿ RBI ರಿಂದನೂ ತಪ್ಪಾಗಿರೋದ್ರಿಂದ ಅವರು ಇದಕ್ಕೆ ಇಂಟರ್ಫಿಯರ್ ಆಗಿ ಯಾರನ್ನಾದ್ರೂ ಕರ್ಕೊಂಡು ಬಂದು ಬ್ಯಾಂಕ್ ಲೈಸೆನ್ಸ್ ಪಡೆಯೋ ಆಸಕ್ತಿ ಇರೋ ಸಂಸ್ಥೆಗಳನ್ನ ಕರೆದು ಮುಂದೆ ತಂದು
ಅವರಿಗೆ ಬೇಕಾದಂತ ಇದೆಲ್ಲ ಅನುಕೂಲ ಮಾಡಿಕೊಟ್ಟು ಇದನ್ನ ರಿವೈವ್ ಮಾಡೋ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರು ಇಲ್ದಿದ್ರೆ ಅವರನ್ನ ಜನ ಬಿಡೋದಿಲ್ಲ. ಸೊ ಅವರು ಹೊಣೆಯನ್ನ, ಅವರು ದೂಷಣೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ ಅವರು ಈ ಒಂದು ಪರಿಹಾರ ಮಾರ್ಗವನ್ನು ಹುಡುಕ್ತಾರೆ ಅಂತ ನಮ್ಗೆ ಭರವಸೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅವ್ರು ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸತೀಶ್ ಕಾರಂತ್ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಅದೇ ರೀತಿಯಾಗಿ ಮುರಳಿ ಅವರೇ ಮತ್ತು ಉದಯ್ ಕುಮಾರ್ ಅವರೇ ತಮಗೂ ಕೂಡ ಧನ್ಯವಾದ. ಜೊತೆಗೆ ಮೋಹನ್ ಅವರೇ ತಮಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಬೆಂಗಳೂರಿನ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಈಗ ಆಗ್ಲೇ ಮಾರಟೋರಿಯಂನಲ್ಲಿದೆ. ಈಗ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಂಥ ಠೇವಣಿದಾರರು ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಆದರೆ ಈಗ ಈ ವರ್ಷ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣ ಮತ್ತು ಅದರಿಂದ ಬಡ್ಡಿಯನ್ನು ಪಡೆದೇ ಇರೋದ್ರಿಂದ ಅದನ್ನು ಡಿಕ್ಲೇರ್ ಮಾಡ್ದೇನೆ IT ರಿಟರ್ನ್ಸನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಆಡಿಟರ್ ಮೋಹನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಸತೀಶ್ ಕಾರಂತ್ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಠೇವಣಿದಾರರು ಈಗ ತಮ್ಮ IT ರಿಟರ್ನ್ಸನ್ನು ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಈಗ ಡಿಕ್ಲೇರ್ ಮಾಡ್ಕೊಳ್ದೇ IT ರಿಟರ್ನ್ಸನ್ನು ಫೈಲ್ ಮಾಡ್ಬೋದು. ಜೊತೆಗೆ ಮುಂದಿನ ವರ್ಷ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಮಾರಟೋರಿಯಂ ತೆರವಾದ ಬಳಿಕ ಇದನ್ನು ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೂ ಕೂಡ IT ರಿಟರ್ನ್ಸ್ನಲ್ಲಿ ಅವಕಾಶ ಇರುತ್ತೆ. ಆವಾಗ ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಈಗ ಎದುರಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದರೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ಈ ಬ್ಯಾಂಕ್ ಮಾರಟೋರಿಯಂನಲ್ಲಿದೆ, ಈ ಕಾರಣಕ್ಕಾಗಿ ಈ ಬ್ಯಾಂಕ್ನ ಠೇವಣಿದಾರರಿಗೆ ಈ ವರ್ಷ ಅವರು ಆದಾಯ ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಆಗೋದಿಲ್ಲ, ಇದರಿಂದ ವಿನಾಯಿತಿಯನ್ನು ಕೊಡಬೇಕು ಅಂತ ಪತ್ರವನ್ನು ಬರೆದ್ರೆ ಆದಾಯ ತೆರಿಗೆ ಇಲಾಖೆ ಅಂಥ ಸಂದರ್ಭದಲ್ಲೂ ಕೂಡ ಆದಾಯ ತೆರಿಗೆ ಪಾವತಿ ಮಾಡೋದ್ರಿಂದ ವಿನಾಯಿತಿಯನ್ನು ಕೂಡ ಕೊಡ್ಬೋದು. ಈ ನಿಟ್ಟಿನಲ್ಲಿ ಈಗ RBI ನೇಮಿಸಿದಂಥ ಅಶೋಕನ್ ಅವರ ಮೂಲಕವಾಗಿಯೇ ರಿಸರ್ವ್ ಬ್ಯಾಂಕ್ಗೆ ಪತ್ರವನ್ನು ಬರೀಬೇಕಾಗುತ್ತೆ. ರಿಸರ್ವ್ ಬ್ಯಾಂಕು ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪತ್ರವನ್ನು ಬರೀಬೇಕಾಗುತ್ತೆ. ಈಗ ಪತ್ರ ಕರೆಸ್ಪಾಂಡೆನ್ಸನ್ನು ಮಾಡಿ ಒಂದು ವಿನಾಯಿತಿ ಸಿಕ್ಕಿದ್ರೆ ಮಾತ್ರನೇ ಠೇವಣಿದಾರರು ಆದಾಯ ತೆರಿಗೆ ಪಾವತಿ ಮಾಡೋದ್ರಿಂದ ಈ ವರ್ಷ ವಿನಾಯಿತಿಯನ್ನು ಪಡೀಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ IT ರಿಟರ್ನ್ಸ್ ಡಿಕ್ಲರೇಷನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಇದನ್ನು ಡಿಕ್ಲೇರ್ ಮಾಡ್ಕೊಳ್ದೇ ಮುಂದಿನ ವರ್ಷ ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ. ಈಗ ಠೇವಣಿದಾರರು ತಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಮಾರ್ಗದ ಮೂಲಕವಾಗಿಯೇ ಈ ವರ್ಷ IT ರಿಟರ್ನ್ಸನ್ನು ಫೈಲ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಎಲ್ಲವನ್ನೂ ಕೂಡ ಈಗ ಅವರು ತಮ್ಮ ಚಾರ್ಟೆಡ್ ಅಕೌಂಟೆಂಟ್ಗಳ ಜೊತೆ ಆಡಿಟರ್ಗಳ ಜೊತೆ ಚರ್ಚೆ ನಡೆಸಿ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬೋದು. ಇದು ಇವತ್ತಿನ ಟಿವಿನ ಡಿಜಿಟಲ್ ಚರ್ಚೆ. ನಾಳೆ ಮತ್ತೊಂದು ವಿಷಯದೊಂದಿಗೆ ಟಿವಿನ ಡಿಜಿಟಲ್ ಲೈವ್ನಲ್ಲಿ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.